ಕೃಷ್ಣ ಬಲರಾಮರು ಬಂದಿದ್ದಾರೆ ಅನ್ನೋದು ಗೊತ್ತಾಗಿ ಮುನಿಗಳು ಸಹ ಅವರೊಬ್ಬರ ದರ್ಶನ ಮಾಡೋದಕ್ಕೆ ಬಂದ್ರು. ಬಂದಂತಹ ಮುನಿಗಳನ್ನ ಆಚರಿಸಿ ಸತ್ಕರಿಸಿ ಅವರ ಬಗ್ಗೆ ಬಹಳ ಗೌರವಪೂರ್ವಕವಾದಂತಹ ಮಾತನ್ನ ಆಡ್ತಾನೆ. ಅಂದ್ರೆ ತದಿಂದ ಎನ್ನುವ ಅತ್ಯಂತ ಪವಿತ್ರವಾದ ಭಾವವನ್ನು ಹೊಂದಿ ಮಾತಾಡ್ತಾನೆ. ಆಗ ಮನೆಗಳಿಗೆ ಸ್ವಲ್ಪ ಭ್ರಾಂತಿ ಆಗಿಬಿಡುತ್ತೆ, ಸ್ವಲ್ಪ ಏನು ಬೇಕಾದಾಗೆ ಆಗುತ್ತೆ. ಆಗ ಅವರೆಲ್ಲರೂ ಸಹ ಆತನ ವ್ಯವಹಾರ ಎಲ್ಲವನ್ನೂ ಗಮನಿಸಿ ವಿಚಾರ ಮಾಡಿ ಇದೆಲ್ಲ ಲೋಕದ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂತಹ ಕೆಲಸ ಎನ್ನುವಂತಹ ನಿರ್ಣಯಕ್ಕೆ ಬಂದು ಅವರು ಪರಮಾತ್ಮನನ್ನ ಸ್ತುತಿಸ್ತಾರೆ. ನಿನ್ನ ಮಾಯೆ ಅನ್ನೋದು ನಮಗೆ ಗೊತ್ತಾಗದೇ ಇರುವಂತದ್ದಪ್ಪ. ನಾವು ಯದ್ಯಪಿ ಶ್ರೇಷ್ಠ ಜ್ಞಾನಿಗಳು, ಲೋಕವನ್ನು ಸೃಷ್ಟಿ ಮಾಡುವಂತಹವರಿಗೆಲ್ಲ ನಾವು ಅಧೀಶ್ವರರಾಗಿದ್ದೂ ಸಹ ನಿನ್ನ ಮಾಯೆಗೆ, ಪರಮಾತ್ಮನ ಮಾಯೆಗೆ ಮರಳಾಗಿ ಬಿಟ್ಟಿದ್ದೇವೆ. ಆದ್ರೆ ಆ ಪರಮಾತ್ಮ ತನ್ನ ಇಚ್ಛಾನುಸಾರವಾಗಿ ಮನುಷ್ಯರ ರೀತಿಯಲ್ಲಿ ರಹಸ್ಯವಾಗಿದ್ದುಕೊಂಡು ಶಾಸ್ತ್ರದಲ್ಲಿ ಹೇಳಿರುವಂತಹ ಕರ್ಮಕ್ಕೆ ಅನುಸಾರವಾಗಿ ಇನ್ನೊಬ್ಬರಿಗೆ ತಾನು ಅಧೀನನು ಎನ್ನುವ ಹಾಗೆ ಮಾಡ್ತಾನೆ, ನಡೀತಾನೆ. ಭಗವಂತನ ಕ್ರಿಯೆ ಬಹಳ ವಿಚಿತ್ರ ಮತ್ತು ಆಶ್ಚರ್ಯಜನಕ. ಯದ್ಯಪಿ ಆತ ನಿಷ್ಕಾಮ, ಅದ್ವಿತೀಯನಾದರೂ ಸಹ ಅನೇಕ ರೂಪದ ಜಗತ್ತನ್ನ ಸೃಷ್ಟಿಸ್ತಾನೆ, ರಕ್ಷಣೆ ಮಾಡ್ತಾನೆ, ನಾಶ ಮಾಡ್ತಾನೆ. ಆದರೆ ಆ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಆತನಿಗೆ ಯಾವ ರೀತಿಯ ಕರ್ಮದ ಸಂಬಂಧವೂ ಆಗೋದಿಲ್ಲ. ಹೇಗೆ ಒಂದೇ ಮಣ್ಣು ಅನೇಕ ರೀತಿಯ ಅಂದ್ರೆ ಘಟ, ಶರಾವ ಇತ್ಯಾದಿ ವಿಕಾರಗಳಿಂದ ಮೊದಲು ಮಣ್ಣು ಅದು ಅಷ್ಟೇ, ಆಮೇಲೆ ಅದು ಆಕಾರ ಎಲ್ಲ ತಗೊಂಡ ತಕ್ಷಣ ಅದಕ್ಕೆ ನಾವು ಘಟ, ಶರಾವ ಇತ್ಯಾದಿ ಪೂಜೆ ಇತ್ಯಾದಿ ಹೆಸರುಗಳನ್ನೆಲ್ಲ ನಾವು ಕೊಡ್ತೇವೆ. ಈ ರೀತಿಯಾಗಿ ಅನೇಕ ನಾಮರೂಪಗಳನ್ನ ಪಡೆಯುತ್ತೆ. ಅಂದ್ರೆ ಮೂಲ ಏನು? ಒಂದೇ ಮಣ್ಣು. ಹಾಗೆ ಈ ಪರಿಪೂರ್ಣನಾದಂತಹ ವ್ಯಕ್ತಿಗೆ ಜನ್ಮ, ಆತ ಅವನಿಗೆ ಚರಿತ್ರೆ ಎನ್ನುವುದೆಲ್ಲೂ ಸಹ ಒಂದು ರೀತಿಯ ಹಾಸ್ಯಕ್ಕೆ ಕಾರಣವಾಗಿದೆ. ಅಂದ್ರೆ ಬಹಳ ನಟನೆ ಅಂತ ಹೇಳಿ. ಆದರೂ ನೀನು ಸಮಯ ಬಂದಾಗ ನಿನ್ನ ಭಕ್ತರನ್ನು ರಕ್ಷಣೆ ಮಾಡೋದಿಕ್ಕೆ, ದುಷ್ಟರನ್ನು ನಿಗ್ರಹ ಮಾಡೋದಿಕ್ಕೆ ನೀನು ಸಾತ್ವಿಕ ರೂಪವನ್ನು ಧರಿಸ್ತೀಯ. ನಿನ್ನ ಲೀಲೆಯಿಂದಲೇ ಸನಾತನವಾದ ವೇದ ಮಾರ್ಗವನ್ನು ಸಹ ನೀನು ಅನುಸರಿಸ್ತೀಯ. ವರ್ಣಾಶ್ರಮದ ಧರ್ಮ ಸ್ವರೂಪನಾದಂತಹ ಪುರುಷನೇ ನೀನು. ತಪಸ್ಸು, ಅಧ್ಯಯನ, ಇಂದ್ರಿಯ ನಿಗ್ರಹಗಳಿಂದ ವ್ಯಕ್ತವಾಗುವಂತದ್ದು ಕಾರ್ಯ, ಅವ್ಯಕ್ತವಾದದ್ದು ಕಾರಣ. ಈ ಎರಡೂಗಿಂತ ಪರದಲ್ಲಿರುವಂತಹ ಕೇವಲ ಸತ್ತಾರೂಪವಾದ ಪರಬ್ರಹ್ಮ ಯಾವುದರಲ್ಲಿ ಆಗುತ್ತೋ ಅಂದ್ರೆ ತಿಳಿಯಲ್ಪಡುತ್ತೋ ಆ ವೇದ ಎನ್ನುವ ಹೆಸರಿನ ಬ್ರಹ್ಮವೇ ನಿನ್ನ ಶುದ್ಧವಾದ ಅಂತರಂಗ. ವೇದದಿಂದ ಮಾತ್ರ ನಿನ್ನನ್ನು ತಿಳಿಯೋದಕ್ಕೆ ಸಾಧ್ಯ. ಅಂತಹ ನಿನಗೆ ಬ್ರಾಹ್ಮಣರ ವಂಶವೇ ನೀನು ವಾಸ ಮಾಡುವ ಸ್ಥಳ, ಅಂದ್ರೆ ನೀನು ಸಿಗುವ ಸ್ಥಳ ಯಾವುದು ಅಂದ್ರೆ ಅದೇ. ಹಾಗಾಗಿ ನೀನು ಬ್ರಾಹ್ಮಣ ವಂಶವನ್ನು ನೀನು ಪೂಜಿಸ್ತಾ ಇದೀಯಾ. ಅಷ್ಟೇ ಅಲ್ಲ, ಬ್ರಾಹ್ಮಣ ಪ್ರಿಯರಲ್ಲಿಯೇ ನೀನು ಅಗ್ರಗಣ್ಯ. ಸದ್ಗತಿಯಾದ ಅಂದ್ರೆ ಸಜ್ಜನರಿಗೆ ಆಶ್ರಯಭೂತನಾದಂತಹ ಗತಿಯಾದಂತಹ ನಿನ್ನ ಸಹವಾಸ ನಮಗೆ ಸಿಕ್ಕಿದ್ದರಿಂದ ಈ ನಮ್ಮ ಜನ್ಮವು ಸಹ ಸಾಫಲ್ಯವನ್ನು ಪಡೆಯಿತು. ಮತ್ತೆ ನಾವು ಪಡೆದಂತಹ ವಿದ್ಯೆ, ನಾವು ಮಾಡಿದ ತಪಸ್ಸು, ನಮ್ಮ ದೃಷ್ಟಿ ಎಲ್ಲವೂ ಸಹ ಸಾರ್ಥಕವಾಗ್ಬಿಡ್ತು. ಎಲ್ಲ ಯಾವುದೇ ಒಂದು ಮಾಡೋದಿದ್ರು ಶ್ರೇಯಸ್ಸಿಗೋಸ್ಕರ ಮಾಡ್ತೇವೆ. ಶ್ರೇಯಸ್ಸಿನ ಕೊನೆ ಯಾವುದು ಅಂದ್ರೆ ನಿನ್ನನ್ನು ನೋಡೋದೆ. ಅದಾದ್ಮೇಲೆ ಇನ್ನ ಶ್ರೇಯಸ್ಸು ಇಲ್ಲ, ಅದು ನಮಗೆ ಸಿಕ್ಕಿಬಿಟ್ಟಿದೆ. ಭಗವಂತ ಸರ್ವಜ್ಞ. ಆದ್ರೆ ಯೋಗಿಯನ್ನ ಮರೆಮಾಚಿಕೊಂಡಿರುವಂತಹ ಕೃಷ್ಣನಿಗೆ, ಪರಮಾತ್ಮನಿಗೆ ನಮಸ್ಕಾರ. ಮತ್ತೆ ಇಲ್ಲಿ ನೆರೆತಿರುವಂತಹವರು ಯಾರಾದ್ರೂ ನಿನ್ನ ಬಗ್ಗೆ ಗೊತ್ತಿರುವವರು ಇದ್ದಾರೆ ಎಂದರೆ ಖಂಡಿತ ಇಲ್ಲ. ಯಾಕೆ ಅಂದ್ರೆ ಇಲ್ಲೇ ಜೊತೆಲೇ ಇದ್ದಾರೆ, ರಾಜರು ಇದ್ದಾರೆ, ಅವರು ಅವಾಗ ಬರುವುದು ಅನ್ಬೋದು. ಆದ್ರೆ ಯಾದವರು ನಿನ್ನ ಜೊತೆನೇ ಇರುವರು ಸಹ ಸರ್ವಕಾಲ. ಅವರಿಗೂ ಸಹ ನೀನು ಎಂಥವನು, ನಿನ್ನ ಸ್ವರೂಪ ಏನು ಅನ್ನೋದು ಅವರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ನೀನು ಮಾಯೆ ಎನ್ನುವಂತಹ ಪರದೆಯಿಂದ ಮರೆಮಾಚಿಕೊಂಡ್ಬಿಟ್ಟಿದ್ಯಾ ನಿನ್ನನ್ನು. ಪರಮಾತ್ಮ, ಕಾಲ ಸ್ವರೂಪ, ಈಶ್ವರ ಎಲ್ಲವೂ ನೀನು. ಹಾಗಾಗಿ ಮಾಯೆಯಿಂದ ನಿನ್ನನ್ನು ನೀನು ಮುಚ್ಚಿಕೊಂಡಿರೋದ್ರಿಂದ ಈ ದೊರೆಗಳು ನಿನ್ನ ಬಗ್ಗೆ ಯಾವ ಜ್ಞಾನವನ್ನು ಹೊಂದಿಲ್ಲ. ಅಷ್ಟೇ ಅಲ್ಲ, ನಿರಂತರ ನಿನ್ನ ಜೊತೆಗೆ ಒಡನಾಡ್ತಾ ಇರುವಂತಹ ಯಾದವರು ಸಹ ನಿನ್ನನ್ನ ಅರಿತಿಲ್ಲ. ಹೇಗೆ ಕನಸು ಕಾಣ್ತಾ ಇರುವಂತಹ ವ್ಯಕ್ತಿ
ಕಣ್ಣಿನಲ್ಲಿ ತಾನು ಏನು ಕಾಣ್ತೀನೋ ಅದೇ ತನ್ನ ಸ್ವರೂಪ ಅಂತ ಭಾವಿಸಿ ಬಿಡ್ತಾನೆ. ಅದ ಯಾವುದೋ ಅಲ್ಲ. ಅಂದ್ರೆ ಅಕಸ್ಮಾತ್ ತನಗಿಂತ ಬೇರೆಯ ಯೋನಿಯ ಕನಸು ಕಂಡ್ರೆ, ಅಂದ್ರೆ ಅಥವಾ ಬೇರೆ ಯಾವುದೋ ಪ್ರಾಣಿಯ ರೂಪದಲ್ಲಿ ತನ್ನನ್ನ ನೋಡಿದರೆ ಅವನು ಅಕಸ್ಮಾತ್ ಕನಸಿನಲ್ಲೇ ತಾನು ಆ ಪ್ರಾಣಿಯೇ ಅನ್ಕೊಂಡ್ ಬಿಡ್ತಾನೆ ಹೊರತು ಇಲ್ಲ ನಾನು ಮನುಷ್ಯ ಅನ್ನುವಂತಹ ಆ ಸಂದರ್ಭದಲ್ಲಿ ಅವನಿಗೆ ಇರುವುದಿಲ್ಲ. ಹಾಗೆ ಈ ಇಂದ್ರಿಯ ಪ್ರವೃತ್ತಿ ತೊಡಗುತ್ತಲ್ಲ ಎಲ್ಲದರ ಜೊತೆಗೆ ಲೋಕದಲ್ಲಿ, ಆ ಮಾಯೆ, ಅದು ಇಂದ್ರಿಯ ಪ್ರವೃತ್ತಿ ಅನ್ನೋದೇ ಒಂದು ಮಾಯೆ. ಆ ಮಾಯೆಯಿಂದ ಮೋಹಿತನಾದಂತಹ ಮನುಷ್ಯ ಕೇವಲ ಹೆಸರಿನಿಂದ ತೋರುವ ವಿಷಯಗಳಲ್ಲಿ ನೀನೇ ಪರಮಾತ್ಮ ಪರತತ್ವ ಪರಮಾತ್ಮ ಸ್ವರೂಪ ಎನ್ನುವುದನ್ನ ತಿಳಿಯುವಂತಹ ಸಾಮರ್ಥ್ಯವನ್ನು ಅವನು ಹೊಂದಿರೋದಿಲ್ಲ. ಯಾಕೆ ಅಂದ್ರೆ, ಹೇಗೆ ಸ್ವಪ್ನದಲ್ಲಿ ತಾನು ಮನುಷ್ಯ, ನಾನು ಕನಸು ಕಾಣ್ತಾ ಇದ್ದೀನಿ, ಇದು ನನ್ನ ಸ್ವರೂಪ ಅಲ್ಲ ಅಂತ ಹೇಗೆ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ? ಆತನ ವಿವೇಕ ನಷ್ಟವಾಗಿರುತ್ತೆ. ಇಲ್ಲೂ ಹಾಗೇನೆ ಜಾಗೃತ ಅವಸ್ಥೆಯಲ್ಲಿಯೂ ಸಹ ವಿವೇಕ ನಷ್ಟವಾಗ್ತದಿಂದ ನಿನ್ನ ನಿಜ ಸ್ವರೂಪವನ್ನ ಅವನು ಅರ್ಥಿರೋದಿಲ್ಲ. ಯಾಕೆಂದ್ರೆ ಆತ್ಮಾನುಭವದ ಸ್ಮರಣ ಶಕ್ತಿ ಆ ಸಂದರ್ಭದಲ್ಲಿ ಮುಕ್ತವಾಗಿರುತ್ತೆ, ಮಾಯೆಗೆ ಅಕ್ಕಿನೂ ಹೇಳಿ. ನಿನ್ನ ಪಾದ ಕಮಲವನ್ನು ನಾವೆಂದು ಕಂಡೆವು. ಈ ಪಾದ ಕಮಲ ಏನು? ಪಾಪರಾಶಿಯನ್ನೆಲ್ಲ ಹೋಗಲಾಡಿಸುವಂತಹ ಗಂಗಾ ತೀರ್ಥಕ್ಕೆ ಮುಖಮಸ್ಥಾನ. ಮತ್ತೆ ಯೋಗದಲ್ಲಿ ಅತ್ಯಂತ ಪರಿಣತರಾದವರೆಲ್ಲರೂ ಸಹ ಅದನ್ನ ತಮ್ಮ ಹೃದಯದಲ್ಲಿ ಇರಿಸಿಕೊಂಡಿದ್ದಾರೆ. ಮತ್ತೆ ಅತಿಶಯವಾದ ಭಕ್ತಿಯಿಂದ ಈ ಜೀವರೂಪ ಆವರಣ, ಅಂದ್ರೆ ಯಾತಕ್ಕೆ ಆವರಣ ಬಂದಿದೆ ಅಂದ್ರೆ ಮನಸ್ಸು ಇರೋದ್ರಿಂದ, ಆ ಮನಸ್ಸಿನಲ್ಲಿರುವ ಅಹಂಕಾರ ಎನ್ನುವ ಗ್ರಂಥಿಯನ್ನ ಬಿಡಿಸಿ ಎಸೆದವರು ನಿನ್ನ ಪಾದವನ್ನು ಸೇರ್ಕೊಂಡಿದ್ದಾರೆ. ಆದ್ದರಿಂದ ಭಕ್ತರಾದ ನಮ್ಮನ್ನ ನೀವು ಅನುಗ್ರಹಿಸು ಅಂತ ಹೇಳಿ ಅವ್ರು ನಮಸ್ಕಾರ ಮಾಡಿ ಅವರೆಲ್ಲರಿಗೂ ಸಹ ಒಂದು ಹೋಗಿಬಿಡ್ತೇವೆ ಎನ್ನುವ ಶಬ್ದವನ್ನು ಹೇಳಿ ತಮ್ಮ ತಮ್ಮ ಆಶ್ರಗಳಿಗೆ ಹೊರಡದೆ ಸಿದ್ಧರಾದರು. ಆಗ ವಸುದೇವ ಅವರ ಹಿಂದೆನೆ ಹೋಗಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ವಿನಯಪೂರ್ವಕವಾಗಿ ಹೇಳ್ಕೊಳ್ತಾನೆ, ಎಲ್ಲಾ ದೇವತಾ ಸ್ವರೂಪರು ನೀವು, ನಿಮಗೆ ನಾನು ನಮಸ್ಕಾರ ಮಾಡ್ತೇನೆ. ನನ್ನ ಮಾತನ್ನ ಸ್ವಲ್ಪ ನೀವು ಆಲಿಸಿ. ಏನು? ಕರ್ಮದಿಂದ ಕರ್ಮ ಫಲದ ಲೇಪ ಹೋಗೋದು ಸಾಧ್ಯ, ಕರ್ಮದಿಂದ ಕರ್ಮ ನಿರ್ಹಾರ ಇಲ್ಲ ಅನ್ನೋದು ಸಿದ್ಧ. ಅದು ಹೋಗೋದು ಆದ್ರೆ ಹೇಗೆ ಹೇಳಿ ಅಂತ ಪ್ರಶ್ನೆಯನ್ನ ಮಾಡಿದ ಋಷಿ. ಅವ್ರಿಗೆಲ್ಲರಿಗೂ ಸ್ವಲ್ಪ ಆಶ್ಚರ್ಯವಾಯಿತು. ಇಷ್ಟೊತ್ತು ಪರಮಾತ್ಮನ ಬಗ್ಗೆ ಹೇಳಿ ಆಯ್ತು, ಆ ಪರಮಾತ್ಮನೇ ತನ್ನ ಮಗ ಆಗಿದ್ದಾನೆ ಎನ್ನುವ ವಿಷಯ ಗೊತ್ತು ಸುದೇವನಿಗೆ. ಆದರೂ ಅವನು ಈ ರೀತಿಯಾಗಿ ಮಾತಾಡ್ತಾ ಇದ್ದಾನ ಅನ್ನುವ ರೀತಿಯಲ್ಲಿ ನಾರದರು ಹೇಳ್ತಾರೆ, ಋಷಿಗಳೇ, ವಸುದೇವ ತನಗೆ ಶ್ರೇಯಸ್ ಯಾವುದು ಅನ್ನುವ ಅದನ್ನ ತಿಳಿಯೋ ಉದ್ದೇಶದಿಂದ ನಿಮ್ಮನ್ನು ಕೇಳ್ತಾ ಇದ್ದಾನೆ. ಕೃಷ್ಣನನ್ನು ಕೇಳ್ಬೋದಾಗಿತ್ತಲ್ಲ ಅಂತ ಅನಿಸ್ಬೋದು, ಆದ್ರೆ ಕೃಷ್ಣ ಒಬ್ಬ ಬಾಲಕ ಅಂತಾನೆ ಅವನು ಭಾವಿಸಿದ್ದಾನೆ. ಇದೇನು ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದಲ್ಲ. ಆ ಲೋಕ ನಡೆಯುವುದೇ ಹೀಗೆ. ಯಾಕೆಂದ್ರೆ ಜನರ ಹತ್ತಿರ ಯಾವುದು ವಸ್ತು ಇರುತ್ತೋ ಅದು ಅನಾದರಕ್ಕೆ ಕಾರಣವಾಗುವುದು ಸಹಜ. ಹೇಗೆ ಗಂಗಾ ತೀರದಲ್ಲಿಯೇ ವಾಸ ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ತಾನು ಪವಿತ್ರನಾಗಬೇಕು ಅಂತ ಇನ್ನೊಂದು ತೀರ್ಥವನ್ನ ಹುಡುಕೊಂಡು ಹೋಗ್ತಾನೆ, ತೀರ್ಥಕ್ಷೇತ್ರಕ್ಕೆ ಹೋಗ್ತಾನೆ. ಯಾಕೆಂದ್ರೆ ಪಕ್ಕದಲ್ಲಿಯೇ ಇರೋದ್ರ ಬಗ್ಗೆ ಅದು ಅನಾದರ ಸಹಜವಾಗಿ ಉಂಟಾಗುತ್ತೆ. ಆದ್ರೆ ಕೃಷ್ಣನ ಜ್ಞಾನ ಎನ್ನುವುದು ನಿತ್ಯವಾದದ್ದು. ಆ ಜ್ಞಾನ ಕಾಲಕ್ರಮದಲ್ಲಿ ನಾಶವಾಗುವಂಥದ್ದು ಅಲ್ಲ. ಅಷ್ಟೇ ಅಲ್ಲ, ಜಗತ್ತಿನ ಪ್ರಳಯ ಉತ್ಪತ್ತಿ ಆದಾಗ್ಲೂ ಸಹ ಅದು ಹೋಗುವಂಥದ್ದಲ್ಲ. ಮಿಂಚಿನ ಹಾಗೆ ಸ್ವತಃ ಬೆಳಗ್ಗೆ ಮರೆಯಾಗುವಂಥದ್ದು ಅಲ್ಲ. ಹೋಗ್ಲಿ ಇನ್ನೊಂದರಿಂದ ಧ್ವಂಸವಾಗುವಂಥದ್ದು ಸಹ ಇನ್ನೊಂದರಿಂದ ನಾಶವಾಗುವಂಥದ್ದು ಅಲ್ಲ. ಹೇಗೆ ಅಂದ್ರೆ ವೃದ್ಧಿ, ಹ್ರಾಸ ಇತ್ಯಾದಿ ಎಲ್ಲ ಗುಣಗಳು ಸಹ ದೇಹಕ್ಕೆ ಇವೆ. ದೇಹ ಆಮೇಲೆ ಇನ್ನೊಂದು ರೂಪವನ್ನು ಪಡೆಯುತ್ತೆ. ಆ ರೀತಿಯಾಗಿ ಇಲ್ಲ, ಅವನ ಜ್ಞಾನ ಬದಲಾಯಿಸುವಂತದ್ದು ಅಲ್ಲ, ವಿಕಾರವಾಗುವಂತದ್ದು ಅಲ್ಲ. ಮತ್ತೆ ಇನ್ಯಾವುದರಿಂದಲೂ ಆತನ ಜ್ಞಾನಕ್ಕೆ ಬಾಧೆ ಅನ್ನೋದು ಇಲ್ಲ. ಯಾಕೆ ಅಂದ್ರೆ ಆತನಿಗೆ ಕ್ಲೇಶ, ಕರ್ಮದ ಪರಿಪಾಕ, ಗುಣಪ್ರವಾಹ ಅಂದ್ರೆ ಕ್ಲೇಶ ಅಂದ್ರೆ ಪಂಚಕ್ಲೇಶಗಳು, ಅವಿದ್ಯಾ, ಸ್ಮಿತ, ರಾಗ, ದ್ವೇಷ, ಅಭಿನಿವೇಶ ಅಂತ. ಕರ್ಮದ ಪರಿಪಾಕ ಅಂದ್ರೆ ಕರ್ಮದಿಂದ ಬಂದಂತಹ ಸುಖ ದುಃಖಗಳು. ಗುಣಪ್ರವಾಹ ಅಂದ್ರೆ ಸತ್ವರಜ ತಮೋ ಗುಣಗಳು. ಇದು ಯಾವುದು ಸಹ ಆತನಿಗೆ ಅದರ ಸಂಬಂಧವೇ ಇಲ್ಲ. ಆದ್ರಿಂದ ಅವನೇನಾಗಿದ್ದಾನೆ, ಅವನು ಈಶ್ವರ, ಅದ್ವಿತೀಯ ಮತ್ತು ಯಾವ ಸಂದರ್ಭದಲ್ಲೂ ಅವನ ಜ್ಞಾನಕ್ಕೆ ಅಡೆತಡೆ ಅನ್ನುವುದೇ ಇಲ್ಲ. ಆದರೆ ಈ ಕ್ಲೇಶಾದಿಗಳು ಹೇಳಿದ್ವಲ್ಲ, ಇದೆಲ್ಲವೂ ಸಹ ಪ್ರಾಣ, ದೇಹ, ಇದೆಲ್ಲವೂ ಸಹ ಅವನಿಂದ ಕಲ್ಪಿತವಾದಂತಹ, ಅವನ ಮಾಯೆಯಿಂದ ಉಂಟಾದಂತಹ ವೈಭವ. ಪರಮಾತ್ಮನಿಗೆ ಅವುಗಳ ಸ್ಪರ್ಶವಿಲ್ಲದಿದ್ದರೂ ಸಹ ಅವನನ್ನ ಇವುಗಳಿಂದ ಕೂಡ್ಕೊಂಡಿದ್ದಾನೆ ಅವನು ಅಂತ ಮೂಢನಾದಂತಹ ವ್ಯಕ್ತಿ
ಸೂರ್ಯನನ್ನು ಮುಚ್ಚಿವೆ ಅಂತ ಹೇಗೆ ಜನ ತಿಳಿತಾರೋ ಹಾಗೆ ನಿಜವಾಗಿ ಸೂರ್ಯನಿಗೆ ಯಾವ ರೀತಿಯ ಬಾಧೆಯೂ ಇಲ್ಲ. ಎಲ್ಲ ಗಮನಿಸ್ಕೊಳ್ಬೇಕಾದದ್ದು ಈ ಮೋಡ ಇದೆ, ಮಂಜಿದೆ, ಗ್ರಹಣ ಆಗ್ತಾ ಇದೆ ಅನ್ನೋದೆಲ್ಲವೂ ಸಹ ಸೂರ್ಯ ಇದ್ದಿದ್ದಂದ್ರೆ ನಮಗೆ ಗೊತ್ತಾಗ್ತಾ ಇರೋದೆ ಹೊತ್ತು ಸೂರ್ಯನನ್ನ ಮರೆಮಾಚುವಂತಹದ್ದು ಅಲ್ಲ. ಆದ್ರೆ ಹಾಗೆ ನಾವು ಭಾವಿಸ್ತೇವೆ, ಲೋಕದಲ್ಲಿ ಅಜ್ಞಾನ ಕಾರಣ ಅಂತ ಅವ್ರು ಹೇಳದ ಮೇಲೆ ನನ್ನದು ಮನೆಗಳಿಗೂ ಅರ್ಥ ಆಯ್ತು. ವಸುದೇವನನ್ನು ಕುರಿತು ಹೇಳ್ತಾರೆ, ಎಲ್ಲ ರಾಜರು ಬಲರಾಮಕೃಷ್ಣರು ಇರುವಂತಹ ಸಭೆಯಲ್ಲಿಯೇ ಹೇಳ್ತಾರೆ, ನೀನು ಸರ್ವಯಜ್ಞೇಶ್ವರನಾದಂತಹ ವಿಷ್ಣುವನ್ನ ಯಜ್ಞಗಳಿಂದ ಶ್ರದ್ಧಾಪೂರ್ವಕವಾಗಿ ಆರಾಧಿಸಿದರೆ ಸಾಕು. ಯದ್ಯಪಿ ಅದು ಕರ್ಮ. ಆ ಥರದ ನೀನು ಹಾಗೆ ಆರಾಧಿಸಿದ್ರೆ ಕರ್ಮದಿಂದ ಕರ್ಮ ಫಲದ ಲೇಪವನ್ನ ಕಳೆದುಕೊಳ್ಳುವುದಕ್ಕೆ ಯೋಗ್ಯವಾದ ದಾರಿ ಅದನ್ನು. ಮತ್ತೆ ವಿದ್ವಾಂಸರಾದವರು ಶಾಸ್ತ್ರೀಯ ವಿಚಾರದಿಂದ ಈ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಇದರಲ್ಲಿ ಮನುಷ್ಯಗೆ ಶಾಂತಿ ಇದೆ, ಮತ್ತೆ ಸುಲಭವಾದ ಕರ್ಮಯೋಗವೂ ಹೌದು, ಆತ್ಮತೃಪ್ತಿಯನ್ನು ಮಾಡುವಂತಹ ಧರ್ಮವು. ಹಾಗಾಗಿ ನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಿದಂತಹ ದ್ರವ್ಯದಿಂದ ಭಕ್ತಿಪೂರ್ವಕವಾಗಿ ಪರಮಪುರುಷನ ಆರಾಧನೆ ಅನ್ನೋದಿದೆಯಲ್ಲ, ಅದು ನಿಜವಾಗಿಯೂ ಅತ್ಯಂತ ಕ್ಷೇಮಕರವಾದ ದಾರಿ. ಗೃಹಸ್ಥನಾದಂತಹ ದ್ವಿಜನಿಗೆ, ಗಮನಿಸಿಕೊಳ್ಳಿ, 3 ವರ್ಣದವರು ಇದು ತಿಳಿ ಹೇಳಲ್ಪಟ್ಟಿದೆ ಶಾಸ್ತ್ರ. ಬುದ್ಧಿಶಾಲಿಯಾದವನು ಯಜ್ಞದಾನಗಳಿಂದ ಹಣದ ವ್ಯಾಮೋಹ, ಗೃಹದ ಭೋಗಗಳನ್ನ ಅನುಭವಿಸಿ ಹೆಂಡತಿ ಮಕ್ಕಳ ವ್ಯಾಮೋಹ, ಆಮೇಲೆ ಕಾಲವಶವಾಗಿ ಎಲ್ಲವೂ ಕ್ಷಯಿಸುತ್ತೆ ಎನ್ನುವಂತಹ ನಿಶ್ಚಯ ಬಂದ ಮೇಲೆ ದೇಹದ ಮತ್ತು ಸ್ವರ್ಗದ ವ್ಯಾಮೋಹವನ್ನು ಸಹ ತ್ಯಜಿಸಬೇಕು. ಹೀಗೇನೆ ವಿದ್ವಾಂಸರೆಲ್ಲರೂ ಸಹ ವ್ಯಾಮೋಹ ಎನ್ನುವಂತಹ ಏಷಣಾತ್ರಯವನ್ನ ತ್ಯಾಗ ಮಾಡಿ ಗ್ರಾಮವಾಸದಲ್ಲಿ ಅಂದ್ರೆ ಅಲ್ಲಿರುವಂತದ್ದಕ್ಕೆ ವಿರಕ್ತರಾಗಿ ಅಲ್ಲಿಂದ ತಪೋವನಕ್ಕೆ ಹೋಗಿದ್ದಾರೆ. ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ 3 ಋಣಗಳಿಂದ ಹುಟ್ಟಿರ್ತಾನೆ, ದೇವಋಣ, ಋಷಿಋಣ, ಪಿತೃಋಣ ಅಂತ. ಯಜ್ಞದಿಂದ ಯಜ್ಞದಾನಾದಿಗಳಿಂದ ದೇವಋಣವನ್ನ, ವೇದಾಧ್ಯಯನದಿಂದ ಋಷಿಋಣವನ್ನ, ಪುತ್ರ ಸಂತಾನದಿಂದ ಪಿತೃಋಣವನ್ನ ತೀರಿಸಬೇಕು. ಅದನ್ನ ತೀರಿಸಿದೆ ಕರ್ಮ ಮಾರ್ಗವನ್ನು ಬಿಟ್ಟರೆ ಅವನು ಅಧಃಪತನವಾಗ್ತಾನೆ. ಹಾಗಾಗಿ ನಿನಗೆ ಆ 3 ಋಣಗಳಲ್ಲಿ 2 ಋಣಗಳಿಂದ ನೀನು ಬಿಡುಗಡೆ ಬಂದು ಬಿಟ್ಟಿದೆಯಾ. ಋಷಿಋಣ, ಪಿತೃಋಣ ಎನ್ನುವುದು ನಿನಗೆ ಬಿಡುಗಡೆ ಆಗಿದೆ. ನಿನಗೆ ಇನ್ನು ಯಜ್ಞವನ್ನು ಮಾಡಿ ದೇವಋಣವನ್ನ ತೀರಿಸಿ ಋಣತ್ರಯ ವಿಮುಕ್ತನಾಗಿ ವೈರಾಗ್ಯವನ್ನ ಆಶ್ರಯಿಸಿ ನೀನು ಅಶರಣೋ ಭವ, ಅಂದ್ರೆ ನೀನು ಶರಣ ಅಂದ್ರೆ ಗ್ರಹವನ್ನ ತ್ಯಾಗ ಮಾಡುವುದು ಅಂದ್ರೆ ಸನ್ಯಾಸವನ್ನ ಹೊಂದಬಹುದು. ಆದರೆ ನಿನಗೆ ಇನ್ನು ಒಂದು ವಿಶೇಷ ಏನು ಅಂತ ಹೇಳಿದರೆ, ನೀನು ಯಾಕೆ ಅಂದ್ರೆ ಆ ವಸುದೇವ ಶಬ್ದಕ್ಕೆ ವಿಶೇಷವಾಗಿ ಅರ್ಥ ಮಾಡ್ತಾರೆ ಶ್ರೀಧರೆಯರು. ವಸುದೇವ, ಶ್ರೀಧರೆಯರನ್ನ ಅಡಿಪಿಟ್ಟಿದ್ದಾರೆ. ವಸು ಅಂತ ಹೇಳಿದ್ರೆ ಐಶ್ವರ್ಯ ಅಂತ. ಇಲ್ಲಿ ಆ ಐಶ್ವರ್ಯ ಅನ್ನೋದನ್ನ ಭಕ್ತಿ ಎನ್ನುವ ಅರ್ಥವನ್ನು ಮಾಡಿಕೊಂಡು, ಭಕ್ತಿ ಎನ್ನುವುದರಿಂದ ನೀನು ಶೋಭಿಸ್ತಾ ಇದೀಯಾ. ದೇವಿಯತಿ ಇತಿ ವಸುದೇವ ಅಂತ ಆತನ ಸಂಬೋಧನೆಗೆ ಒಂದು ವಿಶೇಷ ಅರ್ಥವನ್ನು ಕೊಟ್ಟು ಮಾಡಿದ್ದಾರೆ. ಅದು ಅನ್ವಯವಾಗತ್ತೆ ಅಂತ. ನೀನು ಇದಕ್ಕೆ ಒದ್ದಾಡೋ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂದ್ರೆ ನಿನ್ನ ಮಗನಾಗಿಯೇ ಹುಟ್ಟಿಬಿಟ್ಟಿದ್ದಾನೆ ಪರಮಾತ್ಮ. ಹಾಗೆ ಆದಾಗ ಅಂತಹ ಜಗದೊಡೆಯರಾದ ಭಕ್ತರನ್ನು ಪಡೆದಿರುವೆ. ಆದ್ದರಿಂದ ನೀನು ಹಿಂದಿನ ಜನ್ಮದಲ್ಲಿ ಅವಶ್ಯವಾಗಿ ಪರಮಾತ್ಮನನ್ನ ಆರಾಧಿಸಿ ಬಿಟ್ಟಿದ್ದೀಯ. ಇಲ್ಲದಿದ್ರೆ ಮಕ್ಕಳಾಗಿ ಪರಮಾತ್ಮ ಹುಟ್ಟುವುದು ಅನ್ನೋದು ಅಸಾಧ್ಯ ಅಂತ ಹೇಳಿ ನೀನು ಎಲ್ಲದರಿಂದಲೂ ಸಹ ಶ್ರೇಷ್ಠನೇ ಆಗಿ. ಶ್ರೀಶುಕವಾಚ ಇತಿ ತದ್ವಚನಂ ಶುತ್ವಾ ವಸುದೇವೋ ಮಹಾಮನಾಃ ತಾನ್ ಋಷೀನ್ ಋತ್ವಿಜೋವಗ್ರೆ ಮೂರ್ಧ್ನ ಆನಮ್ಯ ಪ್ರಸಾದ್ಯ ಚ. ಯಾಗದ ಆರಂಭ ಶುಕ್ರಮಸ್ತು ಶುರುವಾಗುತ್ತೆ. ಇತಿ ತದ್ವಚನಂ ಶುತ್ವಾ ಮಹಾಮನಾಃ ವಸುದೇವಃ ತಾನ್ ಋಷೀನ್ ಮೂರ್ಧ್ನ ಆನಮ್ಯ ಚ ಪ್ರಸಾದ್ಯ ಋತ್ವಿಜಃ ವಗ್ರೆ. ಇತಿ ಈ ರೀತಿಯಾಗಿ ತದ್ವಚನ ಮುನಿಗಳ ಮಾತನ್ನು ಶುತ್ವ ಕೇಳಿದ ಮಹಾಮನಃ ಮನಸ್ವಿಯಾದಂತಹ ಅಂದ್ರೆ ಯೋಚನೆ ಮಾಡುವಂತಹ ಸಾಮರ್ಥ್ಯ ಇರುವಂತಹ ಮಾಡುವ ಸಾಮರ್ಥ್ಯ ವಸುದೇವನು ತಾನ್ ಋಷೀನ್ ಆ ಎಲ್ಲ ಋಷಿಗಳನ್ನು ಸಹ ಮೂರ್ಧ್ನ ತಲೆ ಬಗ್ಗಿಸಿ ಅವರಿಗೆಲ್ಲರಿಗೂ ಸಹ ಸಾಷ್ಟಾಂಗ ನಮಸ್ಕಾರ, ಮೂರ್ಧ್ನ ಆನಮ್ಯ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಸಾದ್ಯ ಅವರನ್ನ ಪ್ರಸನ್ನಗೊಳಿಸಿ ಅವರ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡ್ತಾನೆ.
ಋತ್ವಿಜಃ ಭವತೆ. ನೀವೆಲ್ಲರೂ ಸಹ ನಾನು ಮಾಡುವಂತಹ ಅಂದ್ರೆ ನೀವು ಯಾವ ಯಜ್ಞ ಹೇಳಿದ್ರು ಆ ಯಜ್ಞದಲ್ಲಿ ನೀವೇ ಋತ್ವಿಜರಾಗಿ ಆಗ್ಬೇಕು ಅಂತ ಅವರನ್ನ ವರಣ ಮಾಡಿದ. ವರಣ ಮಾಡೋದು ಅಂದ್ರೆ ಯಾರ್ಯಾರು ಯಾವ ಸ್ಥಾನದಲ್ಲಿ ಕೂತ್ಕೊಳ್ಬೇಕು ಅಂತ ಅವರಿಗೆ ಎಲೆ ಅಡಿಕೆ ಕೊಟ್ಟು ಅದರಲ್ಲಿ ಒಂದು ದಕ್ಷಿಣೆ ಕೊಟ್ಟು ನೀವು ಈ ಕಾರ್ಯವನ್ನು ನೆರವೇರಿಸ್ಕೊಡ್ಬೇಕು ಅಂತ ಅವರವರ ಹತ್ತಿರ ಹೋಗಿ ಅವರಿಗೆ ಆ ವಿಷಯವನ್ನು ಹೇಳಿ ಅವರಿಗೆ ನಮಸ್ಕಾರ ಮಾಡಿ ಅವರ ಒಪ್ಪಿಗೆಯನ್ನು ಪಡಿಬೇಕು. ಹೀಗೆ ಪ್ರತಿಯೊಬ್ಬ ಋತ್ವಿಜರಿಗೂ ಹೋಗಿ ನೀವೇ ನಿಂತು ಈ ಋತ್ವಿಜ ಕಾರ್ಯವನ್ನು ಮಾಡಿಕೊಡ್ಬೇಕು ಅಂತ ಎಲ್ಲ ಮುನಿಗಳನ್ನು ಸಹ ಆತ ಹೇಳಿಕೊಂಡು ತಯೇನಂ ಋಷಯೋ ರಾಜನ್ ವೃತ ಧರ್ಮೇಣ ಧಾರ್ಮಿಕಂ ತಸ್ಮಿನ್ ಅಯಾಜಯನ್ ಕ್ಷೇತ್ರೆ ಮಖೈಃ ಉತ್ತಮ ಕಲ್ಪಕೈಃ. ರಾಜನ್ ಧರ್ಮೇಣ ವೃತಾಃ ತೇ ಋಷಯಃ ಧಾರ್ಮಿಕಂ ಏನಂ ತಸ್ಮಿನ್ ಕ್ಷೇತ್ರೆ ಉತ್ತಮ ಕಲ್ಪಕೈಃ ಅಯಾಜಯನ್. ರಾಜನೇ ಧರ್ಮೇಣ ಯೋಗ್ಯವಾದ ರೀತಿಯಲ್ಲಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ವೃತಾಃ ಋತ್ವಿಜರಾಗಿ ವರಿಸಲ್ಪಟ್ಟಂತಹ ತೇ ಋಷಯ ಆ ಋಷಿಗಳನ್ನ ಧಾರ್ಮಿಕಂ ಪರಮ ಧಾರ್ಮಿಕನಾದಂತಹ ಆ ವಸುದೇವನಿಗೆ ತಸ್ಮಿನ್ ಆ ಕ್ಷೇತ್ರದಲ್ಲಿ ತಸ್ಮಿನ್ ಕ್ಷೇತ್ರ ಆ ಕುರುಕ್ಷೇತ್ರದಲ್ಲಿ ಉತ್ತಮ ಕಲ್ಪಕೈಹಿ ಮಖೈಹಿ ಕಲ್ಪಾನುಸಾರವಾದಂತಹ ಯಾಗಗಳಿಂದ ಅಯಾಜಯನ್ ಯಾಗ ಮಾಡು. ಅಂದ್ರೆ ಕಲ್ಪದಲ್ಲಿ ಹೇಳಿರುವಂತಹ ಮತ್ತೆ ಉತ್ತಮವಾದಂತಹ ಸಾಮಗ್ರಿಗಳಿಂದ ಎಲ್ಲ ರೀತಿಯ ಯಜ್ಞಗಳನ್ನು ಆತನಿಂದ ಮಾಡಿ. ಯಾವಾಗ ಪರಮಧಾರ್ಮಿಕನಾದಂತಹ ವಸುದೇವ ತಮ್ಮನ್ನ ಋತ್ವಿಜರಾಗಿ ಕೇಳಿಕೊಂಡು ಅವರೆಲ್ಲರೂ ಸಹ ಅದನ್ನ ಒಪ್ಪಿ ಅವನಿಂದ ಆ ಕುರುಕ್ಷೇತ್ರದಲ್ಲಿ ಯಾಗಗಳನ್ನು ಮಾಡಿಸಿದ್ರು. ತದ್ದೀಕ್ಷಾಯಾಂ ಪ್ರವೃತ್ತಾಯಾಂ ವೃಷ್ಣಯಃ ಪುಷ್ಕರಸ್ರಜಃ ಸ್ನಾತಾಸು ವಾಸತೋ ರಾಜನ್ ರಾಜಾನಃ ಪೃಷ್ಠಲಂಕೃತಾಃ. ರಾಜನ್ ತದ್ದೀಕ್ಷಾಯಾಂ ಪ್ರವೃತ್ತಾಯಾಂ ವೃಷ್ಣಯಃ ರಾಜಾನಃ ಸ್ನಾತಾಃ ಸುವಾಸಸಃ ಪುಷ್ಕರಸ್ರಜಃ ಪೃಷ್ಠು ಅಲಂಕೃತಾಃ. ತದ್ದೀಕ್ಷಾಯಾಂ ಪ್ರವೃತ್ತಾಯಾಂ ಹೀಗೆ ಯಜ್ಞದ ದೀಕ್ಷೆಯು ಆರಂಭವಾಗಲಾಗಿ ವೃಷ್ಣಯಃ ಯಾದವರು ರಾಜಾನಃ ಅಲ್ಲಿ ನೆರೆದಂತಹ ಬಂದಂತಹ ರಾಜರುಗಳು ಸ್ನಾತಾಃ ಶುಭ್ರವಾಗಿ ಸ್ನಾನ ಮಾಡಿ ಸುವಾಸಸಃ ಹೊಸದಾದ ವಸ್ತ್ರಗಳನ್ನು ಧರಿಸಿ ಪುಷ್ಕರಸ್ರಜಃ ಪದ್ಮಮಾಲೆಗಳನ್ನ ಧರಿಸಿ ಸುಷ್ಟು ಅಲಂಕೃತ ಚೆನ್ನಾಗಿ ಎಲ್ಲರೂ ಆಭರಣಗಳಿಂದ ಅಲಂಕೃತಗೊಂಡರು. ಅಂದ್ರೆ ಯಜ್ಞ ದೀಕ್ಷೆಗೆ ಹೇಗೆ ಬೇಕೋ ಎಲ್ಲರೂ ಸಹ ಅದಕ್ಕೆ ಸರಿಯಾಗಿ ಶುಚಿರ್ಭೂತರಾಗಿ ಸುಂದರವಾದ ವಸ್ತ್ರಗಳನ್ನ ಆಭರಣಗಳನ್ನೆಲ್ಲ ಧರಿಸಿ ತಮ್ಮನ್ನ ತಾವು ಅಲಂಕರಿಸಿಕೊಂಡರು. ಅವರ ಪತ್ನಿ ತನ್ಮಹಿಷ್ಯಶ್ಚ ಮುದಿತಾಃ ನಿಷ್ಕಕಂಠ್ಯ ಸುವಾಸಸಃ ಯಕ್ಷಶಾಲಾಂ ಉಪಾಜಗ್ಮುಃ ಆಲಿಪ್ತಾಃ ವಸ್ತುಪಾಣಯಃ. ಮುದಿತಾಃ ತನ್ಮಹಿಷ್ಯಶ್ಚ ಮಹಿಷ್ಯಃ ಚ ನಿಷ್ಕಕಂಠ್ಯಃ ಸುವಾಸಸಃ ಆಲಿಪ್ತಾಃ ವಸ್ತುಪಾಣಯಃ ದೀಕ್ಷಶಾಲಾಂ ಉಪಾಜಗ್ಮುಃ. ಮುದಿತಾಃ ಅತ್ಯಂತ ಆನಂದದಿಂದ ಕೂಡಿದ ತನ್ಮಹಿಷ್ಯಃ ಚ ಆ ಪತ್ನಿಯರು ಸಹ ಅವರವರ ಪತ್ನಿಯರು ಸಹ ನಿಷ್ಕಕಂಠ್ಯಃ ಚಿನ್ನದ ಸರಗಳನ್ನ ಧರಿಸಿ ಸುವಾಸಸಃ ಒಳ್ಳೊಳ್ಳೆಯ ಬಟ್ಟೆಗಳನ್ನ ಉಟ್ಟು ಆಲಿಪ್ತಾಃ ಗಂಧ ಚಂದನಾದಿಗಳನ್ನ ಲೇಪಿಸಿಕೊಂಡು ವಸ್ತುಪಾಣಯ ಕೈಗಳಲ್ಲಿ ಅಂದ್ರೆ ಯಾಗಕ್ಕೆ ಬೇಕಾದಂತಹ ಮಂಗಲ ದ್ರವ್ಯಗಳನ್ನು ಪುಷ್ಪ ಫಲಾದಿ ವಸ್ತುಗಳನ್ನು ಹಿಡಿದುಕೊಂಡವರಾಗಿ ದೀಕ್ಷಶಾಲಾಂ ಉಪಾಜಗ್ಮುಃ ಯಜ್ಞದ ಶಾಲೆಗೆ ಎಲ್ಲರೂ ಬಂದರು ಪ್ರವೇಶ ಮಾಡಿದ್ರು. ವಸುದೇವನ ಪತ್ನಿಯರು ಸಹ ಅತ್ಯಂತ ಸುಂದರವಾದಂತಹ ಸ್ವರ್ಣ ಹಾರಗಳಿಂದ ತಮ್ಮನ್ನ ತಾವನ್ನು ಅಲಂಕರಿಸಿಕೊಂಡರು. ಒಳ್ಳೆಯ ವಸ್ತ್ರಗಳನ್ನು ಧರಿಸಿದರು. ಗಂಧ ಚಂದನಾದಿಗಳಿಂದ ಚಂದನಗಳನ್ನು ಲೇಪಿಸಿಕೊಂಡು ಮಂಗಲ ದ್ರವ್ಯಗಳನ್ನು ಕೈಯಲ್ಲಿ ಹಿಡಿದು ಯಾಗಶಾಲೆಗೆ ಹೊರಟು. ಆಗ ಮಂಗಲವಾದಂತಹ ವಾದ್ಯಗಳು ನೇದುರು ಮೃದಂಗ ಪಟಃ ಶಂಖ ವೈರ್ಯಾನಕಾದಯಃ ನೃತುಃ ನಟನರ್ತಕ್ಯಃ ತುಷ್ಟುಃ ಸೂತಮಾಗಧಾಃ ಜಗುಃ ಸುಕಂಠ್ಯೋ ಗಂಧರ್ವ್ಯಃ ಸಂಗೀತಂ ಸಹಭರ್ತೃಕಾಃ. ಮೃದಂಗ ಪಟಃ ಶಂಖ ಭೇರಿ ಆನಕಾದಯಃ ನೇದುಃ ನಟನರ್ತಕ್ಯಃ ನೃತುಃ ಸೂತಮಾಗಧಾಃ ತುಷ್ಟುಃ ಸುಕಂಠ್ಯಃ ಗಂಧರ್ವ್ಯಃ ಸಹಭರ್ತೃಕಾಃ ಸಂಗೀತಂ ಜಗುಃ. ಆ ಸಂದರ್ಭದಲ್ಲಿ ಮೃದಂಗ ಪಟಃ ತಮಟೆ ಶಂಖ ಭೇರಿ ಆನಕ ನಗಾರಿ ಇವುಗಳೆಲ್ಲವೂ ಸಹ ನೇದುಹು ಮೊಳಗುತ್ತಾ ಇತ್ತು. ಎಲ್ಲ ಮಂಗಳ ವಾದ್ಯಗಳು ಮೊಳಗಿದ್ವು. ನಟ ನರ್ತಕ್ಯ ನಟರು ಮತ್ತು ನರ್ತಕಿಯರು ನೃತುವು ನರ್ತನ ಮಾಡಿದರು. ಸೂತ ಮಾಗದಾಹ ಸೂತರು ಮಾಗಧರು ಎಲ್ಲರೂ ಸಹ ತುಷ್ಟುವು
ಸುಂದರವಾದ ಕಂಠವುಳ್ಳಂತಹ ಗಂಧರ್ವ್ಯ ಗಂಧರ್ವ ಸ್ತ್ರೀಯರು ಸಹವರ್ತೃಕಾಹ ತಮ್ಮ ತಮ್ಮ ಗಂಡಂದಿರೊಂದಿಗೆ ಸಂಗೀತಂ ಚತುರು ಸಂಗೀತವನ್ನ ಹಾಡಿದರು. ಎಲ್ಲವೂ ಸಹ ಮಂಗಳವಾದಂತಹ ವಾತಾವರಣ ಉಂಟಾಯಿತು ಅನ್ನೋದು ವಿಶೇಷ. ವಾದ್ಯಗಳು ಮೊಳಗದು, ಸ್ತುತಿ ನಡೀತಾ ಇತ್ತು, ನರ್ತನ, ಹಾಡು ಎಲ್ಲವೂ. ತಮಭ್ಯಷಿಂಚನ್ ವಿಧಿವತ್ ಅಕ್ತಂ ಅಭ್ಯಕ್ತಂ ಋತ್ವಿಜಃ ಪತ್ನಿಭಿಃ ಅಷ್ಟಾದಶಭಿಃ ಸೋಮರಾಜಂ ಇವೋಡುಭಿಃ. ಋತ್ವಿಜಃ ವಿಧಿವತ್ ಅಕ್ತಂ ಅಭ್ಯಕ್ತಂ ತಂ ಅಷ್ಟಾದಶಭಿಃ ಪತ್ನಿಭಿಃ ಉಡುಭಿಃ ಸೋಮರಾಜಂ ಇವ ಅಭ್ಯಷಿಂಚನ್. ಋತ್ವಿಜಃ ಆ ಋತ್ವಿಜರೆಲ್ಲರೂ ವಿಧಿವತ್ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಅಕ್ತಂ, ಅಕ್ತ ಅಂದ್ರೆ ಕಣ್ಣುಗಳಿಗೆ ಕಾಡಿಗೆ, ಅಭ್ಯಕ್ತಂ ಅಂದ್ರೆ ವಿಶೇಷವಾಗಿ ಹೇಳ್ತಾರೆ ನವನೀತವನ್ನ ಇಡೀ ಅವಯವಗಳಿಗೆ, ದೇಹದ ಅವಯವಗಳಿಗೆ ಹಂಚೋದು, ಅಭ್ಯಂಜನ ಅಂತ ಹೇಳ್ತಾರಲ್ಲ ಅದೇನ ಅಭ್ಯಕ್ತ ಅನ್ನೋದಕ್ಕೆ. ಬೆಣ್ಣೆಯನ್ನ ದೇಹಕ್ಕೆಲ್ಲ ಹಚ್ಚಿಕೊಂಡು ಹಚ್ಚಿಕೊಂಡಂತಹ ಆ ವಸುದೇವನನ್ನ ಅಷ್ಟಾದಶಭಿಃ ಪತ್ನಿಭಿಃ 18 ಜನ ಪತ್ನಿಯರಿಂದ ಕೂಡಿದಂತಹ ಅವನನ್ನ ಅಭಿಷೇಚನ್ ಅವನಿಗೆ ಮಹಾಭಿಷೇಕ ಮಾಡಿದ್ರು. ಹೇಗೆ ಉಡುಪಿಗೆ ನಕ್ಷತ್ರಗಳಿಂದ ಕೂಡಿದಂತಹ ಸೋಮರಾಜಂ ಚಂದ್ರನ ರೀತಿಯಲ್ಲಿ, ಅಂದ್ರೆ ಎಲ್ಲ ಪತ್ನಿಯರಿಂದ ಕೂಡಿದಂತಹ ವಸುದೇವ ನಕ್ಷತ್ರಗಳಿಂದ ಕೂಡಿದಂತಹ ಚಂದ್ರನ ಹಾಗೆ ಇದ್ದಾನೆ. ಆ ರೀತಿಯಾದಂತಹ ವಸುದೇವನನ್ನ ಶಾಸ್ತ್ರೋಕ್ತವಾಗಿ ಇವರು ಮಹಾಭಿಷೇಕವನ್ನ ವಿಧಿವತ್ತಾಗಿ ಮಂಗಲ ಸ್ನಾನವನ್ನ ಮಾಡಿಸಿದ್ರು. ಕಾರ್ಯದುಕೂಲ ವಲಯೈಃ ಹಾರನೂಪರ ಕುಂಡಲೈಃ ಸ್ವಲಂಕೃತಾಭಿಃ ವಿಬಭೌ ದೀಕ್ಷಿತೋ ಅಜಿನ ಸಂವೃತಃ. ದುಕೂಲ ವಲಯೈಃ ಹಾರನೂಪುರ ಕುಂಡಲೈಃ ಸ್ವಲಂಕೃತಾಭಿಃ ತಾಭಿಃ ಅಜಿನ ಸಂವೃತಃ ದೀಕ್ಷಿತಃ ವಿಬಭೌ. ದುಕೂಲ ಅಂದ್ರೆ ರೇಷ್ಮೆ ಬಟ್ಟೆ, ವಲಯ ಅಂದ್ರೆ ಕಂಕಣ ಬಳೆ ಇವುಗಳಿಂದಲೂ ಸಹ ರೇಷ್ಮೆ ಬಟ್ಟೆ ಮತ್ತು ಒಳ್ಳೊಳ್ಳೆಯ ಕಂಕಣಾದಿ ಚಿನ್ನದ ಆಭರಣಗಳಿಂದಲೂ, ಹಾರ ನೂಪರ ಕುಂಡಲಕ್ಕೆ ಹಾರದಿಂದಲೂ ಅಂದ್ರೆ ಮುತ್ತಿನ ಹಾರ, ಕಾಲುಗೆಜ್ಜೆಗಳಿಂದಲೂ ಕರ್ಣಕುಂಡಲಗಳಿಂದಲೂ ಅಲಂಕೃತಾಭಿಹಿ ಅತ್ಯಂತ ಸುಂದರವಾಗಿ ಅಲಂಕರಿಸಿಕೊಂಡಂತಹ ತಾಭಿಹಿ ಆ ಪತ್ನಿಯರೊಡನೆ ಅಜಿನಸಂವೃತಃ ಕೃಷ್ಣಾಜಿನವನ್ನು ಧರಿಸಿ ದೀಕ್ಷಿತ ಯಜ್ಞ ದೀಕ್ಷಿತನಾದಂತಹ ವಸುದೇವ ವಿಭಭೌ ಅತ್ಯಂತ ಶೋಭಾಯಮಾನವಾಗಿ ಕಾಣ್ತಾ ಇದ್ದ. ಅವನು ಯಜ್ಞ ದೀಕ್ಷಿತನಾದ ಮೃಗಕರ್ಮವನ್ನ ಹೊಂದಿ ಧರಿಸಿದ್ದ, ಕೃಷ್ಣಾಜಿನವನ್ನು ಧರಿಸಿದ್ದ. ಅಪತ್ನಿಯರೆಲ್ಲರೂ ಸಹ ಅಲಂಕೃತರಾಗಿ ಇದ್ದಾರೆ. ಹೀಗೆ ಅವನು ಅತ್ಯಂತ ಶೋಭಾಯಮಾನವಾಗಿ ಕಾಣ್ತಾ ಇದ್ದ. ತಸ್ಯ ತ್ವಿಜೋ ಮಹಾರಾಜ ರತ್ನಕೌಶೇಯ ವಾಚಸಃ ಸಸದಸ್ಯ ವೇಜುಸ್ತೆ ಯಥಾ ಉತ್ರಹಣೋಧ್ವರೆ. ಮಹಾರಾಜ ತಸ್ಯ ಋತ್ವಿಜಃ ರತ್ನಕೌಶೇಯ ವಾಚಸಃ ಸಸದಸ್ಯಾಃ ತೇ ವಿರೇಜುಃ ಯಥಾ ವೃತ್ರಹಣಃ ಅಧ್ವರೆ. ಮಹಾರಾಜ ಪರೀಕ್ಷಿತನೇ ತಸ್ಯ ಆ ವಸುದೇವನ ಋತ್ವಿಜರು ಸಹ ರತ್ನಕೌಶೇಯ ವಾಸಸಃ ರತ್ನಾಭರಣಗಳನ್ನ ರೇಷ್ಮೆಯ ವಸ್ತ್ರವನ್ನ ಉಟ್ಟು ಸಸದಸ್ಯಾಃ ಸಭಾಸದರಿಂದ ಕೂಡಿದ ತೇ ಅವರು ಸಹ ವಿರೇಜುಗೋ ಆ ಯಾಗದಲ್ಲಿ ಕಂಗೊಳಿಸಿದರು. ಹೇಗೆ ಯಥಾ ಹೇಗೆ ವೃತ್ರಹಣ ಅದೇ ದೇವೇಂದ್ರನ ಯಾಗದಲ್ಲಿ, ವೃತ್ರಹಣ ಅಂದ್ರೆ ಇಂದ್ರನ ಯಾಗದಲ್ಲಿ ಹೇಗೆ ಅಲ್ಲಿರುವಂತಹ ಋತ್ವಿಜರು ಶೋಧಿಸಿದರು, ಹಾಗೆ ಇಲ್ಲೂ ಸಹ ದೇವೇಂದ್ರನ ಯಾಗದಲ್ಲಿಯೇ ತಸ್ಯರ್ತ್ವಿಜೋ ಮಹಾರಾಜ ರತ್ನಕೌಶೇಯ ವಾಸಸಃ ಸದಸ್ಯ ವಿರೇಜುಸ್ತೆ ಯಥಾ ವೃತ್ರಹಣೋಧ್ವರೆ. ಮಹಾರಾಜ ತಸ್ಯ ಋತ್ವಿಜಃ ರತ್ನಕೌಶೇಯ ವಾಸಸಃ ಸದಸ್ಯಾಃ ತೇ ಯಥಾ ವೃತ್ರಹಣಃ ಅಧ್ವರೆ ತಥಾ ವಿರೇಜುಃ. ಮಹಾರಾಜ ಪರೀಕ್ಷಿತನೇ ತಸ್ಯ ಋತ್ವಿಜಃ ಆ ವಸುದೇವನ ಋತ್ವಿಜರು ರತ್ನಕೌಶೇಯ ವಾಸಸಃ ರತ್ನಾಭರಣಗಳನ್ನ ರೇಷ್ಮೆ ವಸ್ತ್ರಗಳನ್ನ ಧರಿಸಿ ಸದಸ್ಯಾಃ ತಮ್ಮ ಸಭಾಸದರೊಡನೆ ಕೂಡಿದವರಾಗಿ ತೇ ಅವರು ಯಥಾ ಹೇಗೆ ವೃತ್ರಹಣಃ ಅಧ್ವರೆ ಇಂದ್ರನ ಯಜ್ಞದಲ್ಲಿ ಶೋಭಿಸ್ತಾ ಇರುವಂತಹ ಋತ್ವಿಜರ ಹಾಗೇನೆ ವಿರೇಜು
ಅವರು ಸಹ ಕಂಗೊಳಿಸಿದರು. ಅಂದ್ರೆ ಅವರೂ ಸಹ ಅಲಂಕೃತರಾಗಿದ್ದರು ಅನ್ನೋದು ತುಂಬಾ ವಿಶೇಷ. ಋತ್ವಿಜರು ಸಹ ರೇಷ್ಮೆಯ ಬಟ್ಟೆ, ರತ್ನಗಳ ಆಭರಣಗಳನ್ನೆಲ್ಲ ಉಟ್ಕೊಂಡು ಸಭಾಸದರ ಜೊತೆಗೆ ಕೂಡಿಕೊಂಡು ಇಂದ್ರನ ಯಾಗದಲ್ಲಿ ಹೇಗಿದ್ರು ಋತ್ವಿಜರು ಆ ರೀತಿಯಾಗಿ ಎಲ್ಲರೂ ಸಹ ಕಂಗೊಳಿಸಿದರು. ಮತ್ತೆ ಆ ಸಂದರ್ಭದಲ್ಲಿ ಬಲರಾಮಕೃಷ್ಣರು ಸಹ ತಮ್ಮ ತಮ್ಮ ಕುಟುಂಬದವರೊಡನೆ ಬಂದಿದ್ದು. ತದಾ ರಾಮಶ್ಚ ಕೃಷ್ಣಶ್ಚ ಸ್ವೈಸ್ಪೈರ್ಬಂಧುಭಿರನ್ವಿತೌ ರೇಜತುಃ ಸ್ವಸುತೈಃ ದಾರೈಃ ಜೀವೇಶೌ ಸ್ವವಿಭೂತಿಭಿಃ. ತದಾ ಜೀವೇಶೌ ರಾಮಃ ಚ ಕೃಷ್ಣಃ ಚ ಸ್ವಸುತೈಃ ದಾರೈಃ ಸ್ವೈಃ ಸ್ವೈಃ ಬಂಧುಭಿಃ ಅನ್ವಿತೌ ಸ್ವವಿಭೂತಿಭಿಃ ರೇಜತುಃ. ತದಾ ಆ ಸಂದರ್ಭದಲ್ಲಿ ಜೀವೇಶು ಎಲ್ಲ ಜೀವಿಗಳ ಸಮೂಹಗಳಿಗೂ ಸಹ ಒಡೆಯರಾದಂತಹ ರಾಮಃ ಚ ಕೃಷ್ಣಶ್ಚ ಬಲರಾಮ ಕೃಷ್ಣರಿಬ್ಬರೂ ಸಹ ಸ್ವಸುತೈಹಿ ತಮ್ಮ ತಮ್ಮ ಮಕ್ಕಳೊಡನೆ ದಾರೈಹಿ ಪತ್ನಿಯರೊಡನೆ ಸ್ವೈಹಿ ಸ್ವೈಹಿ ಬಂಧುವಿಹಿ ಅನ್ವಿತೋ ತಮ್ಮ ತಮ್ಮ ಬಂಧುಗಳಿಂದ ಕೂಡಿದವರಾಗಿ ಸ್ವವಿಭೂತಿವಿಹಿ ತಮ್ಮದೇ ಆದಂತಹ ವೈಭವದಿಂದ ರೇಜತು ಅವರು ಸಹ ಶೋಭಿಸಿದರು. ಬಲರಾಮಕೃಷ್ಣರು ಸಹ ಬಂದ್ರು. ಅವರು ಸಹ ತಮ್ಮ ತಮ್ಮ ಮಕ್ಕಳು ಪತ್ನಿಯರೊಡನೆ ಬಂಧುಗಳೊಡನೆ ಕೂಡಿಕೊಂಡು ಅವರದ್ದೇ ಆದಂತಹ ಒಂದು ರೀತಿಯ ವೈಭವವನ್ನ ಅಲ್ಲಿ ಪ್ರಕಟಪಡಿಸಿದರು. ಈಜೆ ಅನುಯಜ್ಞಂ ವಿಧಿನ ಅಗ್ನಿಹೋತ್ರಾದಿಲಕ್ಷಣೈಃ ಪ್ರಾಕೃತೈಃ ವೈಕೃತೈಃ ಯಜ್ಞೈಃ ದ್ರವ್ಯಜ್ಞಾನ ಕ್ರಿಯೇಶ್ವರಂ. ಅನುಯಜ್ಞಂ ವಿಧಿನ ಅಗ್ನಿಹೋತ್ರಾದಿ ಲಕ್ಷಣೈಃ ಪ್ರಾಕೃತೈಃ ವೈಕೃತೈಃ ಯಜ್ಞೈಃ ದ್ರವ್ಯಜ್ಞಾನ ಕ್ರಿಯೇಶ್ವರಂ ಈಚೆ. ಅದಾದ ಮೇಲೆ ಅನುಯಜ್ಞಂ ಪ್ರತಿಯೊಂದು ಯಜ್ಞದಲ್ಲಿಯೂ ಸಹ ವಿಧಿನ ಶಾಸ್ತ್ರೋಕ್ತವಾಗಿ ಅಗ್ನಿಹೋತ್ರಾದಿ ಲಕ್ಷಣೈಃ ಅಗ್ನಿಯ ಉಪಾಸನೆಯೇ ಲಕ್ಷ್ಯವಾಗಿ ಇರುವ ಅದೇ ಪ್ರಧಾನ ಅಂತಹ ಪ್ರಧಾನದಂತಹ ಅಗ್ನಿಯ ಆರಾಧನೆ ಎನ್ನುವುದೇ ಪ್ರಧಾನವಾದ ಲಕ್ಷಣವನ್ನು ಹೊಂದಿರುವಂತಹ ಪ್ರಾಕೃತೈಹಿ ಪ್ರಾಕೃತೈಹಿ ಅಂದ್ರೆ ಪ್ರಧಾನವಾದದ್ದು ಜ್ಯೋತಿಷ್ಠೋಮ ಇತ್ಯಾದಿ ಪ್ರಾಕೃತ ಯಾಗಗಳಿಂದಲೂ. ಆಮೇಲೆ ವಿಕೃತ ವೈಕೃತ ಅಂತ ಹೇಳಿದ್ರೆ ವೈಕೃತೈಹಿ ಯಜ್ಞೈಹಿ ಅದಕ್ಕೆ ಸಂಬಂಧಪಟ್ಟಂತಹ ಅಂದ್ರೆ ಅಧಿದೇಶದಿಂದ ಪ್ರಾಪ್ತವಾದಂತಹ ಸತ್ರಾದಿಗಳು ಅಂದ್ರೆ ಸೌರ್ಯ ಸತ್ರ ಇತ್ಯಾದಿಗಳ ವೈಕೃತ ಯಾಗಗಳಿಂದಲೂ ಸಹ ಅಂದ್ರೆ ಪ್ರಧಾನವಾದಂತಹ ಯಾಗಗಳು ಅದಕ್ಕೆ ಸಂಬಂಧಪಟ್ಟಂತಹ ವೈಕೃತ ಯಾಗಗಳಿಂದಲೂ ಸಹ ಯಜ್ಞೈಹಿ ದ್ರವ್ಯ ಜ್ಞಾನ ಕ್ರಿಯೇಶ್ವರಂ. ದ್ರವ್ಯ ಅಂದ್ರೆ ಪುರೋಡಾಶಾದಿ ದ್ರವ್ಯಗಳು, ಜ್ಞಾನ ಅಂದ್ರೆ ಮಂತ್ರ, ಕ್ರಿಯಾ ಅಂದ್ರೆ ಕರ್ಮ. ಇವುಗಳಿಗೆಲ್ಲಾ ಈಶ್ವರಂ ಒಡೆಯನಾದಂತಹ ಯಜ್ಞ ಪುರುಷನಾದ ವಿಷ್ಣುವನ್ನ ಈಜೆ ಆತ ಯಾಗ ಮಾಡಿದ ಅಥವಾ ಆರಾಧಿಸಿದ. ವಸುದೇವ ಪ್ರತಿಯೊಂದು ಯಜ್ಞದಲ್ಲಿಯೂ ಸಹ ಅಗ್ನಿಯ ಉಪಾಸನೆಯೇ ಲಕ್ಷ್ಯವಾಗಿರುವಂಥದ್ದು. ಹಾಗಾಗಿ ಅಂತಹ ಅದರಲ್ಲಿ ಪ್ರಾಕೃತ ಯಜ್ಞ ಅಂದ್ರೆ ಎಲ್ಲ ಸರ್ವಾಂಗ ಸಹಿತವಾದಂತಹ ಜ್ಯೋತಿಷ್ಠೋಮಾದಿ ಪ್ರಾಕೃತ ಯಾಗಗಳು. ಈ ಯಾಗಗಳ ವಿಷಯಗಳಲ್ಲೂ ಸಹ ನನಗೆ ಅದರ ಬಗ್ಗೆ ಅಷ್ಟು ಅದನ್ನ ಯಾರಾದ್ರೂ ಜ್ಯೋತಿಷಗಳನ್ನ ಯಜ್ಞಗಳನ್ನು ಮಾಡುವುದನ್ನು ವಿಚಾರಿಸ್ಕೊಳ್ಬೇಕು. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಯಾಗಗಳನ್ನು ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರ ನಿಯಮ. ಹಾಗಾಗಿ ಆ ರೀತಿಯಾದಂತಹ ಸೌರ್ಯ ಸತ್ರವೇ ಮೊದಲಾದಂತಹ ವೈಕೃತ ಯಾಗಗಳಿಂದಲೂ ಆರಾಧಿಸಿದ್ರು ಯಜ್ಞಪುರುಷನನ್ನ. ಯಾವ ರೀತಿಯಲ್ಲಿ? ದ್ರವ್ಯದಿಂದ ಮತ್ತು ಜ್ಞಾನ ಕ್ರಿಯೆ ಇವುಗಳಿಗೆಲ್ಲ ಒಡೆಯನಾದಂತಹ ಯಜ್ಞ ಪುರುಷನನ್ನ ವಿಷ್ಣುವನ್ನ. ದ್ರವ್ಯ ಅಂದ್ರೆ ಪುರೋಡಾಶಾದಿ ದ್ರವ್ಯ, ಜ್ಞಾನ ಅಂದ್ರೆ ಮಂತ್ರ, ಹಾಗೆ ಕ್ರಿಯಾ ಅಂದ್ರೆ ಕರ್ಮ. ಇವುಗಳಿಗೆಲ್ಲ ಒಡೆಯನಾದಂತಹ ಪರಮಾತ್ಮನನ್ನು ವಿಷ್ಣುವನ್ನ ಯಾಗದ ಮೂಲಕ ಯಜ್ಞ ಪುರುಷನಾದ ವಿಷ್ಣುವನ್ನ ಆರಿಸಿದರು. ಅಥರ್ತ್ವಿಭ್ಯೋ ಅದದಾತ್ ಯಥಾಂ ನಾಥಂ ಸದಕ್ಷಿಣಾಃ ಸ್ವಲಂಕೃತೇಭ್ಯೋ ಅಲಂಕೃತ್ಯ ಗೋಭೂ ಕನ್ಯಾ ಮಹಾಧನಾಃ. ಅಥ ಸಹ ಕಾಲೇ ಋತ್ವಿಭ್ಯಃ ಸ್ವಲಂಕೃತೇಭ್ಯಃ ಋತ್ವಿಭ್ಯಃ ಅಲಂಕೃತ್ಯ ಗೋಭೂಕನ್ಯಾಃ ಅಲಂಕೃತ್ಯ ಮಹಾಧನಾಃ ದಕ್ಷಿಣಾಃ ಯಥಾಂ ನಾಥಂ ಅದದಾತ್. ಅಥ ಬಳಿಕ ಸಹ ಆ ವಸುದೇವನು ಕಾಲೇ ಅಂದ್ರೆ ಆ ಸಂದರ್ಭದಲ್ಲಿ ಅಂದ್ರೆ ಯಜ್ಞಯಾಗದ ಮುಗಿದ ಮೇಲೆ ಸ್ವಲಂಕೃತೇಭ್ಯ ಅಲಂಕೃತರಾದಂತಹ ಋತ್ವಿಜರಿಗೆ ಗೋಭೂಕನ್ಯಾ ಅಲಂಕೃತ್ಯ ಅಂದ್ರೆ
ಅದನ್ನ ಎರಡೂ ಕಡೆ ಅನ್ವಯ ಮಾಡ್ಕೊಳ್ಬೋದು. ಅವರಿಗೆ ವಸ್ತ್ರಾದಿಗಳನ್ನ ಕೊಟ್ಟು ಅವರಿಗೂ ಅಲಂಕಾರ ಮಾಡಿ, ಅಂದ್ರೆ ಅವರಿಗೆ ವಸ್ತ್ರ ಮಾಲ್ಯಾದಿಗಳನ್ನ ಇಟ್ಟು ಮತ್ತೆ ಅಲಂಕಾರ ಮಾಡಿ. ಅವರು ಈಗಾಗಲೇ ಅಲಂಕೃತರಾಗಿದ್ದಾರೆ, ಅವರನ್ನ ಮತ್ತೆ ವಸ್ತ್ರಾದಿಗಳನ್ನ ಕೊಟ್ಟು ಅವರನ್ನ ಅಲಂಕರಿಸಿ, ಮತ್ತೆ ಗೋವು ಕನ್ಯಾ, ಗೋವು, ಭೂಮಿ ಮತ್ತು ಕನ್ಯೆಯರು ಇವರನ್ನು ಸಹ ಅವರೂ ಸಹ ಏನು ಅಲಂಕೃತ್ಯ ಅವರನ್ನೂ ಸಹ ಅಲಂಕರಿಸಿ, ಮಹಾಧನಾಹ ಅಧಿಕವಾದಂತಹ ದಕ್ಷಿಣೆಯನ್ನ ಅದತಾತ್ ಕೊಟ್ಟ. ಯಥೋಕ್ತವ ಯಥಾಮ್ನಾದಂ ಅತ, ಯೋಗ್ಯ ರೀತಿಯಲ್ಲಿ ಹೇಗೆ ಶಾಸ್ತ್ರ ಹೇಳಿದಾರೋ ಆ ರೀತಿಯಲ್ಲಿ ಅವರಿಗೂ ಸಹ ಕೊಟ್ಟ. ಅಂದ್ರೆ ಯಜ್ಞ ಆದ್ಮೇಲೆ ಈಗಾಗಲೇ ಅಲಂಕಾರಗೊಂಡಂತಹ ಋತ್ವಿಜರಿಗೆ ಮತ್ತೆ ವಸ್ತ್ರಭೂಷಾದಿಗಳನ್ನೆಲ್ಲ ಕೊಟ್ಟು ಮತ್ತೆ ಅವರನ್ನ ಅಲಂಕರಿಸಿ, ಅಲಂಕೃತವಾದಂತಹ ಗೋವು, ಭೂಮಿ ಮತ್ತು ಸುಂದರ ಕನ್ಯೆಯರನ್ನ ಆತ ಬಹಳವಾದಂತಹ ದಕ್ಷಿಣೆಯನ್ನು ಸಹ ಅದರ ಜೊತೆಗೆ ಕೊಟ್ಟು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಅವರಿಗೆ ದಾನ ಮಾಡಿದ. ಅದಾದ್ಮೇಲೆ ಇನ್ನೊಂದಷ್ಟು ಅದಕ್ಕೆ ಸಂಬಂಧಪಟ್ಟ ಯಜ್ಞಗಳು. ಪತ್ನಿ ಸಂಯಾಜಾವಭೃತ್ಯೈ ಚರಿತ್ವಾ ತೇ ಮಹರ್ಷಯಃ ಸಸ್ನು ರಾಮಹೃದಯ ವಿಪ್ರಾಹ ಯಜಮಾನ ಪುರಸ್ಸರಾಃ. ತೇ ಮಹರ್ಷಯಃ ಯಜಮಾನ ಪುರಸ್ಸರಾಃ ಪತ್ನಿ ಸಂಯಾಜ ಅವಭೃತ್ಯೈಃ ಚರಿತ್ವಾ ರಾಮಹೃದೆ ಸಸ್ನು. ತೇ ಮಹರ್ಷಯಃ ಬಳಿಕ ಆ ಮಹರ್ಷಿಗಳು ಯಜಮಾನ ಪುರಸ್ಸರಾಃ ಯಜಮಾನನಾದ ವಸುದೇವನಿಂದ ಕೂಡಿಕೊಂಡು ಪತ್ನಿ ಸಂಯಾಜ ಅವಭೃತ್ಯೇ ಪತ್ನಿ ಸಂಯಾಜ ಮತ್ತು ಅವಭೃತ್ಯ ಎನ್ನುವಂತಹ ಯಾಗಗಳನ್ನ ಅದಕ್ಕೆ ಸಂಬಂಧಪಟ್ಟ ಅಂದ್ರೆ ಮುಂದೆ ಅವಭೃತ ಸ್ನಾನವಾಗಬೇಕಾದ್ರೆ ಮಾಡಬೇಕಾದಂತಹ ಮೊದಲನೆಯ ಯಜ್ಞದ ಕರ್ಮಗಳು, ಆ ಪತ್ನಿ ಸಂಯಾಜ ಮತ್ತು ಅವಭೃತ್ಯ ಎನ್ನುವಂತಹ ಯಾಗಗಳನ್ನ ಚರಿತ್ವ ಅದನ್ನ ನೆರವೇರಿಸಿ, ರಾಮಹೃದೆ ಸಮಂತ ಪಂಚಕದಲ್ಲಿ ಪರಶುರಾಮನಿಂದ ನಿರ್ಮಿತವಾದಂತಹ ಸಮಂತ ಪಂಚಕದಲ್ಲಿ ಸ್ನಾನವನ್ನ ಅವಭೃತ ಸ್ನಾನವನ್ನ ಮಾಡಿ ಆ ಮಹರ್ಷಿಗಳೆಲ್ಲರೂ ಸಹ ಯಜಮಾನರನ್ನ ಇನ್ನೊಂದು ಶಬ್ದ ವಿಪ್ರಾಹ. ತೇ ಮಹರ್ಷಯ ವಿಪ್ರಾಹ ಹೇಳಿಲ್ವಾ? ತೇ ಮಹರ್ಷಯ ವಿಪ್ರಾಹ ಯಜಮಾನ ಪುರಸ್ಸರಾಹ. ಆ ಮಹರ್ಷಿಗಳು ಮತ್ತು ಬ್ರಾಹ್ಮಣರು ಅಂದ್ರೆ ಅವರಿಗೆ ಸಂಬಂಧಪಟ್ಟಂತಹ ವೃತ್ತಿಗೆ ಸಂಬಂಧಪಟ್ಟಂತಹ ಬ್ರಾಹ್ಮಣರು ಅವರೆಲ್ಲರೂ ಸಹ ಯಜಮಾನನನ್ನ ಮುಂದೆ ಮಾಡಿಕೊಂಡು ಪತ್ನಿ ಸಂಯಾಜ ಮತ್ತು ಅವಭೃತ ಎನ್ನುವಂತಹ ಯಜ್ಞದ ಯಾಗಗಳನ್ನ ನೆರವೇರಿಸಿ ಚರಿತ್ವ ನೆರವೇರಿಸಿ ರಾಮಹೃದಯ ಸಮಂತ ಪಂಚಕದಲ್ಲಿ ಅವಭೃತ ಸ್ನಾನವನ್ನ ಮಾಡಿ. ಮೇಡಮ್ ಅಲ್ಲಿ ಪರಶುರಾಮ ತೀರ್ಥ ಯಾವಾಗ ಪರಶುರಾಮ ಮಾಡಿದ್ದು ಮೇಡಮ್? ಏನಪ್ಪ ಸಮಾಚಾರ? ಯಾವ ಕ್ಲಾಸಿಗೆ ಬಂದಿಲ್ಲ ನೀವು? ಅವಾಗ ಮುಂಚೆ ಬಂದಿರ್ಲಿಲ್ಲ ಮೇಡಮ್. ಅಲ್ಲೆಲ್ಲ ಅವಾಗ ಮಾಡಿದ್ದಲ್ಲ, ಮೊನ್ನೆನೆ ಹೇಳಿದ್ದೀನಿ ನಾನು. ಕ್ಷತ್ರಿಯರನ್ನೆಲ್ಲ ಕೊಂದ ಮೇಲೆ ಅವರೆಲ್ಲರ ರಕ್ತಗಳಿಂದ ಕುರುಕ್ಷೇತ್ರದಲ್ಲಿ ಬಂದು 5 ಮಡುವುಗಳನ್ನ ನಿರ್ಮಿಸಿದ. ರಕ್ತದಿಂದ ಮಡುವು ಮಾಡ್ದ. ಮೊನ್ನೆ 2 ನಾನು ನಮ್ಮ ಊರಿಗೆ ಇತ್ತಿದ್ದು ಕಾರ್ಯ ಇತ್ತು ಬರಕಾಗ್ಲಿಲ್ಲ. ಆಮೇಲೆ ಇದು ಕೇಳಿಲ್ಲ, ರೆಕಾರ್ಡಿಂಗ್ ಕೇಳಿಲ್ಲ. ಓಕೆ ಇಲ್ಲ ಮೇಡಮ್, ಮೊನ್ನೆ ತಾನೇ ಬಂದೆ, ಇವಾಗ ಕೇಳ್ತೀನಿ. ಸರಿ ಸರಿ. ಅಲ್ಲ ಈಗ ನನ್ನ ಹೇಳಿದ್ದೆ ಅದನ್ನ. ಅದೇ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿದ್ಮೇಲೆ ಆತ ಕುರುಕ್ಷೇತ್ರಕ್ಕೆ ಹೋಗಿ ಅಲ್ಲ ಅವರ ರಕ್ತಗಳಿಂದಲೇ 5 ಮಡುಗಳನ್ನೇ ನಿರ್ಮಿಸ ಸಮಂತ ಪಂಚಕ. ಅಷ್ಟೇ ಅಲ್ಲ, ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಯಜ್ಞಾಗಾದಿಗಳನ್ನೂ ಸಹ ಮಾಡಿದ. ಯಾಕೆ ಅಂದ್ರೆ ಲೋಕಸಂಗ್ರಹವಾಗಿ ಎನ್ನುವುದನ್ನು ಸಹ ಇಲ್ಲೇ ತಗೊಂಡ್ರು, ಈ ವಿಷಯದಲ್ಲೇ ಬಂತು. ಸೊ ಅಂದ್ರೆ ಪವಿತ್ರ, ರಕ್ತದ ಮಡು ಆದ್ರೆ ಪವಿತ್ರ ಅಂತ. ಹೌದು, ಆತ ಮಡು ಮಾಡಿದ್ದೇನೆ ಪವಿತ್ರವಾದಂತಹ ರೀತಿಯಲ್ಲಿ ಮಡುವನ್ನ ನಿರ್ಮಿಸಿ ಅದರಲ್ಲಿ ಸ್ನಾನ ಮಾಡಿದವರಿಗೆ ಪಾವನತ್ವವನ್ನ ಉಂಟು ಮಾಡೋದೇ ಆತನ ಉದ್ದೇಶವಾಗಿತ್ತು. ಅಷ್ಟೇ ಅಲ್ಲ, ಆತನು ಸಹ ಯಜ್ಞ ಮಾಡಿ ಅದೇ ಸ್ನಾನ ಮಾಡಿ ಆತನು ಸಹ ಲೋಕದಲ್ಲಿ ಹೇಗಿರ್ಬೇಕು ಅನ್ನೋದನ್ನ ತೋರಿಸಿಕೊಟ್ಟ ಎನ್ನುವುದನ್ನ ಹಿಂದೆ ಬಂತು ವಿಷಯ. ಸರಿ, ಸ್ನಾತೋಲಂಕಾರ ವಾಸಾಂಸಿ ವಂದಿಭ್ಯೋದ ತಥಾ ಸ್ತ್ರೀಯ ತತಃ ಸ್ವಲಂಕೃತೋ ವರ್ಣಾಃ ತತಃ ಸ್ವಲಂಕೃತೋ ವರ್ಣಾನ್ ಆಶ್ವಭ್ಯೋ ಅನ್ನೇನ ಪೂಜಯೇತ್. ಸ್ನಾತಃ ವಂದಿಭ್ಯಃ ತಥಾ ಸ್ತ್ರೀಯಃ ಅಲಂಕಾರ ವಾಸಾಂಸಿ ಅಗಾತ್
ತತಃ ಸ್ವಲಂಕೃತಃ ಆಶ್ವಭ್ಯಃ ವರ್ಣಾನ್ ಅನ್ನೇನ ಅಪೂಜಯತ್. ಪೂಜಯತ್ ಅಂತಿದೆ, ಅಪೂಜಯತ್ ಅಂತ ಮಾಡ್ಕೊಳ್ಬೇಕು. ಸ್ನಾತಃ ಅಂದ್ರೆ ಅವಭೃತ ಸ್ನಾನವಾದ ಮೇಲೆ ವಸುದೇವ ವಂದಿಭ್ಯಃ ವಂದ್ಯಮಾಗದವರಿಗೆಲ್ಲರಿಗೂ ತಥಾ ಸ್ತ್ರೀಯರಿಗೂ ಸಹ ವಂದ್ಯಮಾಗದರಿಗೆ ಮತ್ತು ಅಲ್ಲಿ ಬಂದಂತಹ ಸ್ತ್ರೀಯರಿಗೂ ಸಹ ಅಲಂಕಾರ ವಾಸಾಂಸಿ ಅದಾತ್. ಅಲಂಕಾರಗಳನ್ನ ಅಂದ್ರೆ ಆಭರಣಗಳನ್ನ ವಸ್ತ್ರಗಳನ್ನ ಎಲ್ಲರನ್ನ ಸಹ ಕೊಟ್ಟ. ಅಷ್ಟೇ ಇಲ್ಲ, ತತಃ ಬಳಿಕ ಸ್ವಲಂಕೃತ ತಾನೂ ಸಹ ಅಲಂಕಾರ ಮಾಡಿಕೊಂಡು. ಇಲ್ಲಿ ಇದನ್ನ ಮಾಡ್ಕೋಣ, ಸ್ವಲ್ಪ ಮೇಲೇನೆ ತಗೊಳ್ಳೋಣ ಇದನ್ನ. ಸ್ನಾತಃ ತತಃ ಸ್ವಲಂಕೃತ ಅಂತಾನೆ ತಗೊಳ್ಳಿ. ಆ ಇದು ದಾನ ಮಾಡಿದ ಮೇಲೆ ಸ್ವಲಂಕೃತ ಅನ್ನೋದಷ್ಟು ಹೊಂದಲ್ಲ, ಸರಿ ಇಲ್ಲ ನಾ ಹೇಳಿದ್ದು. ಸ್ನಾತಃ ತತಃ ಸ್ವಲಂಕೃತ ವಂದಿಭ್ಯಃ ತಥಾ ಸ್ತ್ರೀಯಃ ಅಲಂಕಾರವಾಸಿ ಅದಾತ್. ಆಮೇಲೆ ಆಶ್ವಭ್ಯಃ ಅಂದ್ರೆ ದೊಡ್ಡವರಿಂದ ಹಿಡಿದು ನಾಯಿಯವರೆಗೂ ಅಂತ ಅರ್ಥ. ಅಲ್ಲಿರಿಂದ ವರ್ಣನೆಲ್ಲ ವರ್ಣದವರಿಗೂ ಸಹ ಅನ್ನೇನ ಅಪೂಜೆ, ಆಹಾರದಿಂದ ಎಲ್ಲರನ್ನೂ ಸಹ ತೃಪ್ತಿಪಡಿಸಿದ. ಎಲ್ಲರಿಗೂ ಸಹ ಅಂದ್ರೆ ಒಂದು ಪ್ರಾಣಿಯನ್ನೂ ಸಹ ಬಿಡದೆ ಎಲ್ಲ ಜಾತಿಯವರನ್ನೂ ಸಹ ಮೇಲಿಂದ ಕೆಳಗಡೆವರೆಗೂ ಸಹ ಪ್ರತಿಯೊಬ್ಬರಿಗೂ ಸಹ ಅನ್ನದಾನವನ್ನು ಮಾಡಿ ಎಲ್ಲರನ್ನೂ ಸಹ ಸತ್ಕರಿಸಿದ. ಅಂದ್ರೆ ವಂದ್ಯಮಾಗದವರಿಗೆ ಸ್ತ್ರೀಯರಿಗೆ ಎಲ್ಲರಿಗೂ ಸಹ ಅಲಂಕಾರ ವಸ್ತ್ರಗಳನ್ನೆಲ್ಲ ಕೊಟ್ಟು ನಾಯಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಸಹ ಅಂದ್ರೆ ಎಲ್ಲ ಜಾತಿ ಜನರಿಗೂ ಸಹ ಅನ್ನದಾನವನ್ನು ಮಾಡಿ ಸತ್ತ. ಬಂಧೂನ್ ಸದಾರಾನ್ ಸಸುತಾನ್ ಪಾರಿಬರ್ಹೇಣ ಭೂಯಸ ವಿದರ್ಭ ಕೋಸಲ ಕುರುವನ ಕಾಶಿಕೇಕಯ ಸಂಜಯಾನ. ಬಂಧೂನ್ ಸದಾರಾನ್ ಸಸುತಾನ್ ವಿದರ್ಭ ಕೋಸಲ ಕುರುವನ ಕಾಶಿಕೇಕಯ ಸಂಜಯಾನ ಭೂಯಸ ಪಾರಿಬರ್ಹೇಣ. ಬೇಡ, ಅದನ್ನ ಆಮೇಲೆ ತಗೊಳ್ಳೋಣ. ವಿದರ್ಭ ಕೋಸಲ ಕುರು ಕಾಶಿಕೇಕೆ ಸಂಜಯಾನ ಸದಸ್ಯರ್ತಿಕ್ ಸುರಗಣಾನ್ ನೃಭೂತ ಪಿತೃಚಾರಣಾನ್ ಭೂಯಸ ಪಾರಿಬರ್ಹೇಣ ಅಪೂಜೆಯತು ಅಂತ ಹಿಂದೆ ತಗೊಳ್ಬೇಕು. ಅದನ್ನ ಮಾಡಿ ಮುಂದೆ ನಾನು ಶ್ಲೋಕದ ಅನ್ವಯವನ್ನ ಹೇಳ್ತೇನೆ. ಬಂಧೂನ್ ತನ್ನೆಲ್ಲ ಬಂಧುಗಳನ್ನು, ಸದಾರಾನ ಅವರ ಪತ್ನಿಯರೊಂದಿಗೆ, ಸಸುತಾನ ಅವರ ಪುತ್ರರೊಂದಿಗೆ, ಅಷ್ಟೇ ಅಲ್ಲ ವಿದರ್ಭ ಕೋಸಲ ಕುರುನ ವಿದರ್ಭ ದೇಶದ, ಕೋಸಲ ದೇಶದ ಮತ್ತು ಕುರು ದೇಶದ ರಾಜರನ್ನ, ಕೇಶಿಕೇಕೆ ಸಂಜಯಾನ ಕಾಶಿಕೇಕೆ ಸಂಜಯಾನ ಕಾಶಿ ದೇಶದ, ಕೇಕೆ ದೇಶದ, ಸಂಜಯ ದೇಶದ ರಾಜರುಗಳನ್ನು, ಮತ್ತೆ ಸದಸ್ಯ ಋತ್ವಿಕ್ ಸುರಗಣಾನ್ ಬಂದಂತಹ ಸಭೆಯಲ್ಲಿ ಬಂದಂತಹ ಎಲ್ಲರಿಗೂ ಸಹ ಋತ್ವಿಜರಿಗೂ ಸುರಗಣಾನ್ ದೇವತೆಗಳನ್ನು, ನೃಭೂತ ಪಿತೃಚಾರಣಾನ್ ಮನುಷ್ಯರು, ಎಲ್ಲ ಪ್ರಾಣಿಗಳು, ಪಿತೃಗಳು ಮತ್ತು ಚಾರಣರು ಎಲ್ಲರಿಗೂ ಸಹ ಭೂಯಸ ಪಾರಿಬರ್ಹೇಣ ಅತ್ಯಂತ ಹೆಚ್ಚಿನ ಉಡುಗೊರೆಯಿಂದ ಎಲ್ಲರನ್ನೂ ಸಹ ಪೂಜಿಸಿದ. ಅಷ್ಟೇ ಅಲ್ಲ, ಅವರೆಲ್ಲರೂ ಸಹ ಕ್ರತುಂ ಶಂಸಂತಹ ಶ್ರೀನಿಕೇತಂ ಅನುಜ್ಞಾಪ್ಯ ಪ್ರಯಯೋ ಅಂತ ಎರಡು ಸದಸ್ಯ ಋತ್ವಿಕ್ ಸುರಗಣ ನೃಭೂತ ಪಿತೃಚಾರಣಾನ್ ಶ್ರೀನಿಕೇತಂ ಅನುಜ್ಞಾಪ್ಯ ಶಂಸಂತಹ ಪ್ರಯಯೋ ಕ್ರತುಂ. ಅಂದ್ರೆ ವಸುದೇವ ತರುವಾಯ ತನ್ನ ಬಂಧುಗಳಾದಂತಹ ವಿದರ್ಭ, ಕೋಸಲ, ಕುರು, ಕಾಶಿ, ಕೇಕ್ಯ, ಸಂಜಯ ದೇಶದ ಅರಸರಿಗೂ ಅವರ ಪತ್ನಿ ಪುತ್ರರಿಗೂ, ಸದಸ್ಯರು, ಋತ್ವಿಜರು, ಸುರಗಣಗಳು, ಬಂದಂತಹ ಜನರು, ಆಮೇಲೆ ಭೂತಗಣಗಳು, ಪಿತೃದೇವತೆಗಳು, ಚಾರಣರು, ಇವರೆಲ್ಲರಿಗೂ ಸಹ ಯಥೇಷ್ಟವಾಗಿ ಭೂಯಸ ಪಾರಿಬರ್ಹೇಣ ವಸ್ತ್ರಾಭರಣಾದಿಗಳನ್ನ ಕೊಟ್ಟು ಅವರನ್ನು ಪೂಜಿಸಿದ. ಆದ್ಮೇಲೆ ಅವರೆಲ್ಲರೂ ಸಹ ಕ್ರತುಂ ಶಂಸಂತಹ ಬಂದವರೆಲ್ಲರೂ ಸಹ ಯುಧಿಷ್ಠಿರ ಮಾಡಿದಂತಹ ಯಜ್ಞವನ್ನ ಕ್ಷಮಿಸಿ ವಸುದೇವ ಮಾಡಿದಂತಹ ಯಜ್ಞವನ್ನ ಹೊಗಳುತ್ತಾ ಶ್ರೀನಿಕೇತಂ ಅನುಜ್ಞಾಪ್ಯ ಪರಮಾತ್ಮನ ಹತ್ತಿರ ಬಂದು ಆತನ ಅನುಮತಿಯನ್ನು ಪಡೆದು ಪ್ರಯಯೋ ತಮ್ಮ ತಮ್ಮ ಮನೆಗಳಿಗೆ ಹೊರಟರು. ಧೃತರಾಷ್ಟ್ರೋ ಅನುಜಃ ಪಾರ್ಥ ಭೀಷ್ಮೋ ದ್ರೋಣಃ ಪೃಥಾ ಯಮೌ ನಾರದೋ ಭಗವಾನ್ ವ್ಯಾಸಃ ಸಿರತ್ ಸಂಬಂಧಿ ಬಾಂಧವಾಃ. ಇವರು ಸಹ ಇವರೆಲ್ಲರೂ ಸಹ ಅವರು ತಮ್ಮ ತಮ್ಮ ಕೆಲವರು ಮಾತ್ರ ಉಳ್ಕೊಳ್ತಾರೆ. ಧೃತರಾಷ್ಟ್ರ ಇದೆಲ್ಲೋ ಅನ್ವಯ
ಸರಿಯಾಗಿದೆ. ಧೃತರಾಷ್ಟ್ರ, ಅನುಜಃ ಅಂದ್ರೆ ಅವನ ತಮ್ಮ ವಿದುರ, ಪಾರ್ಥಾಹ ಅಂದ್ರೆ ಪಂಚಪಾಂಡವರು, ಭೀಷ್ಮ, ದ್ರೋಣ, ಪೃಥ ಅಂದ್ರೆ ಕುಂತಿ, ಯಮವು ಅಂದ್ರೆ ಪಾರ್ಥಾಹ ಅಂದ್ರೆ 3 ಜನಪ್ಪ, ಕ್ಷಮಿಸಿ, ಪೃಥ್ವಿಯ ಮಕ್ಕಳು. ಪಂಚಪಾಂಡವರಲ್ಲ, 3 ಜನ. ಯಾಕೆಂದ್ರೆ ಪೃಥ್ವಿಯ ಮಕ್ಕಳು 3 ಜನ, ಯಮವು ಅಂತ ವಿಶೇಷವಾಗಿ ಹೇಳಿದ್ದಾರೆ. ಹಾಗಾಗಿ ಯುಧಿಷ್ಠಿರ, ಭೀಮ ಮತ್ತು ಅರ್ಜುನ ಪಾರ್ಥಾಹ ಅಂದ್ರೆ ತಗೊಳ್ಬೇಕಾದದ್ದು. ಯಮವು ಅಂತ ಮುಂದೆ ಇದೆ, ನಕಲ ಸಹದೇವರು. ಆಮೇಲೆ ನಾರದ, ಭಗವಾನ್ ವ್ಯಾಸ, ಸಹೃತ್ ಸಂಬಂಧಿ ಬಾಂಧವ, ಇವರೆಲ್ಲರೂ ಸಹ ಬಂಧೂನ್ ಪರಿಶ್ರಜ್ಯ ಯದೂನ್ ಸೌಹೃದಾತ್ಮಿಂ ನಚೇತಸಃ ಯಯುಃ ವಿರಹ ಕೃಚ್ಛ್ರೇಣ ಸ್ವದೇಶಾಂಶ್ಚ ಅಪರೇ ಜನಾಃ. ಇವರೆಲ್ಲರೂ ಇಲ್ಲಿದ್ದಂತಹ ಬಂಧುಗಳನ್ನ ಅಂತ ಮುಂದೆ ಅನ್ವಯ. ಬಂಧೂನ್ ಯದೂನ್ ಸೌಹೃದಾತ್ ಪರಿಶ್ವಜ್ಯ ಕ್ಲಿನ್ನ ಚೇತಸಃ ವಿರಹ ಕೃಚ್ಛ್ರೇಣ ಸ್ವದೇಶಾನ್ ಅಪರೇ ಜನಾಃ ಚ ಯಯುಃ. ಮೇಲೆ ಬಂದಂತಹ ಧೃತರಾಷ್ಟ್ರ ಇವರೆಲ್ಲರೂ ಸಹ ಅಂದ್ರೆ ಕುರುವಂಶದವರು, ಪಾಂಡವರು, ಮತ್ತೆ ನಾರದರು, ಪೂಜ್ಯರಾದಂತಹ ವೇದವ್ಯಾಸರು, ಮತ್ತೆ ಸ್ನೇಹಿತರು, ಸಂಬಂಧಿಗಳು, ಬಾಂಧವರು ಎಲ್ಲರೂ ಸಹ ಬಂಧೂನ್. ಅವರಲ್ಲಿ ಇವರಿಬ್ಬರನ್ನ ಬಿಟ್ಟು ಬಿಡೋಣ. ಯಾರನ್ನ? ನಾರದರನ್ನ, ವ್ಯಾಸರನ್ನ. ಅವರಿಗೇನು ಆ ಥರದ ವ್ಯಾಮೋಹ ಯಾರ ಬಗ್ಗೆ ಇರೋದಿಲ್ಲ. ಬಂಧುಗಳಾದಂತಹ ಯದೋನ್ ಯಾದವರನ್ನ ಪರಿಶ್ರಜ್ಯ ಸೌಹೃದಾದ ಪ್ರೀತಿಪೂರ್ವಕವಾಗಿ ಪರಿಶ್ರಜ್ಯ ಆಲಂಗಿಸಿಕೊಂಡು ಕ್ಲಿನ್ನ ಚೇತಸಃ ಸ್ನೇಹದ ಭಾವದಿಂದ ಕೂಡಿದವರಾಗಿ ವಿರಹ ಕೃಚ್ಛ್ರೇಣ ಇನ್ನು ಮುಂದೆ ಅವರನ್ನು ಬಿಟ್ಟು ಹೋಗ್ಬೇಕಲ್ಲ ಎನ್ನುವಂತಹ ಭಾವದಿಂದ ಸ್ವದೇಶಾನ್ ಯಯುಃ ತಮ್ಮ ತಮ್ಮ ದೇಶಗಳಿಗೆ ಹೊರಟರು. ಅಪರೇ ಜನಾಃ ಚ ಉಳಿದ ಜನರು ಸಹ ತಮ್ಮ ತಮ್ಮ ಮನೆಗಳಿಗೆ ಹೊರಟು. ಏನು ಹೇಳಿದಂತಹ ಎಲ್ಲರೂ ತಮ್ಮ ತಮ್ಮ ಬಂಧುಗಳನ್ನ ಯಾದವರಲ್ಲಿರುವಂತಹ ಬಂಧುಗಳನ್ನ ಎಲ್ಲರನ್ನೂ ಸಹ ಪ್ರೀತಿಯಿಂದ ಆಲಂಗಿಸಿಕೊಂಡು ಬಿಟ್ಟು ಹೋಗ್ಬೇಕಲ್ಲ ಎನ್ನುವಂತಹ ಆರ್ದ್ರ ಭಾವದಿಂದ ಅವರನ್ನೆಲ್ಲ ಬೀಳ್ಕೊಂಡು ತಮ್ಮ ತಮ್ಮ ಸ್ಥಳಗಳಿಗೆ ಹೊರಟರು. ಉಳಿದ ಜನರು ಸಹ ಯಾರ್ಯಾರು ಬೇರೆಯವರು ಬಂದಿದ್ರು ಅವರು ಸಹ ಹೊರಟು. ಮೇಡಮ್, ಅದು ಆಕ್ಲಿನ್ನೋ ಕ್ಲಿನ್ನ ಅಂತನೋ ಪದ ಮೇಡಮ್? ಕ್ಲಿನ್ನ ಚೇತಸಃ ಅಂದ್ರೆ ಒದ್ದೆಯಾದ ಮನಸ್ಸುಳ್ಳವರು, ಆರ್ದ್ರ ಭಾವ ಅಂತ ಪ್ರೀತಿಯುಕ್ತವಾದ ಮನಸ್ಸು. ನಂದಸ್ತು ಸಹ ಗೋಪಾಲೈಃ ಬೃಹತ್ಯಾ ಪೂಜೆಯ ಅರ್ಚಿತಃ ಕೃಷ್ಣ ರಾಮೋಗ್ರಸೇನಾದ್ಯೈಃ ಯಮಾಸೀತ್ ಬಂಧುವತ್ಸಲಃ. ನಂದಃ ತು ಗೋಪಾಲೈಃ ಸಹ ಬೃಹತ್ಯಾ ಪೂಜೆಯ ಅರ್ಚಿತಃ ಬೃಹತ್ಯಾ ಪೂಜೆಯ ಕೃಷ್ಣರಾಮೋಗ್ರಸೇನಾದ್ಯೈಃ ಅರ್ಚಿತಃ ಬಂಧುವತ್ಸಲಃ ನ್ಯವಾಸೇತ್. ನಂದನಾದರು ಗೋಪಾಲೈಃ ಸಹ ತಮ್ಮ ಬಂಧುಗಳಾದ ಎಲ್ಲ ಗೋಪಾಲಕರೊಡನೆ ಬೃಹತ್ಯಾ ಪೂಜೆಯ ಅತ್ಯಂತ ಉತ್ತಮವಾದಂತಹ ಪೂಜೆಯಿಂದ ಅಂದ್ರೆ ತರದಿಂದ ಯಾರಿಂದ? ಅರ್ಚಿತ ಕೃಷ್ಣರಾಮ ಉಗ್ರಸೇನಾದ್ಯೈಃ ಕೃಷ್ಣ, ಬಲರಾಮ, ಉಗ್ರಸೇನ ಇವರೆಲ್ಲರಿಂದಲೂ ಸಹ ಅರ್ಚಿತ ಪೂಜಿಸಲ್ಪಟ್ಟವನಾಗಿ ನಂತರ ತಮ್ಮ ಪರಿವಾರವಾದಂತಹ ಗೋಪಾಲಕರ ಜೊತೆಗೆ ಇವರೆಲ್ಲರಿಂದಲೂ ಸಹ ಪೂಜಿಸಲ್ಪಟ್ಟ ಯಾರು? ಸಹಜವಾಗಿ ಕೃಷ್ಣ, ರಾಮ, ಉಗ್ರಸೇನ ಇವರೆಲ್ಲರೂ ಸಹ ಬಂದಂತಹ ನಂದನನ್ನ ಮತ್ತು ಗೋಪಾಲಕರನ್ನ ಸತ್ಕರಿಸಿದರು. ಆಮೇಲೆ ಬಂಧುವತ್ಸಲ ಬಂಧುಗಳ ಮೇಲಿನ ಪ್ರೀತಿಯಿಂದ ನ್ಯವಾಸೇತ್ ಅಲ್ಲಿಯೇ ಉಳಿದರು ಸ್ವಲ್ಪ ದಿನ. ಅಂದ್ರೆ ಬಂಧುಗಳೆಲ್ಲರೂ ಸೇರಿದ್ದಾರೆ, ಅವರೆಲ್ಲರೂ ಸಹ ವಿಶೇಷವಾದಂತಹ ಪ್ರೀತಿಯನ್ನು ತೋರಿಸಿದ್ರಿಂದ ಅವರ ವಾತ್ಸಲ್ಯಕ್ಕೆ ಕಟ್ಟುಬಿದ್ದು ಅವನು ಸಹ ನಂದನು ಸಹ ಗೋಪಾಲರ ಜೊತೆಗೆ ಅಲ್ಲಿಯೇ ಉಳ್ಕೊಂಡ. ವಸುದೇವೋ ಅಂಜಸೋತ್ತೀರ್ಯ ಮನೋರಥ ಮಹಾರ್ಣವಂ ಸಹೃತಃ ಪ್ರೀತಮನಾಃ ನಂದಮಾಹ ಕರೆ ಸ್ಪೃಶನ್. ವಸುದೇವ ಮನೋರಥ ಮಹಾರ್ಣವಂ ಅಂಜಸಾ ಉತ್ತೀರ್ಯ ಸಹೃದ್ವೃತಃ ಪ್ರೀತಮನಾಃ ನಂದಂ ಕರೆ ಸ್ಪೃಶನ್. ವಸುದೇವನು ಮನೋರಥ ಮಹಾರ್ಣವಂ ತನ್ನ ಮನೋರಥವೆಂಬ ಮಹಾಸಾಗರವನ್ನು ಅಂದ್ರೆ ತನಗೆ ಬಹಳ ಇತ್ತು ಈ ರೀತಿಯಾದ ಯಜ್ಞ ಮಾಡಬೇಕು ಎನ್ನುವ ಭಾವ, ಅಂತಹ ಆ ದೊಡ್ಡ ಸಾಗರವನ್ನ ಅಂದ್ರೆ ಯಜ್ಞ ವಿಷಯ ಎನ್ನುವುದೇ ಅವನ ಮನೋರಥ. ಆ ದೊಡ್ಡ ಸಾಗರವನ್ನ ಅಂಜಸ ಉತ್ತೇಜ ಬಹಳ ಸುಲಭವಾಗಿ ದಾಟಿ ಸಹೃದ್ವೃತಃ ಸ್ನೇಹಿತರೊಡಗೂಡಿದವನಾಗಿ ಪ್ರೀತಮನಾಹ ಅತ್ಯಂತ
ಆನಂದವಾದ ಮನಸ್ಸನ್ನು ಹೊಂದಿದವನಾಗಿ ನಂದನ ಹತ್ತಿರ ಬಂದು ಆತನ ಕರೇ ಸ್ಪೃಶನ್ ಅವನ ಕೈಗಳನ್ನ ತಾನು ಹಿಡಿದುಕೊಂಡು ಆಹಾ ಹೇಳಿದ. ಯಜ್ಞ ಮಾಡಬೇಕು ಅನ್ನುವಂತಹ ತನ್ನ ಮನೋರಥ ಬಹಳ ಸುಲಭವಾಗಿ ಮುಗೀತು ಅನ್ನೋದ್ರಿಂದ ಬಹಳ ಆನಂದವಾಗಿ ಹೋಯ್ತು ವಸುದೇವನಿಗೆ. ಆಗ ಸ್ನೇಹಿತರೊಡನೆ ಕುಳಿತ ಅವನು ನಂದ ಗೋಪನ ಕೈಯನ್ನ ಹಿಡಿದುಕೊಂಡು ಹೇಳಿದ. ಎಂತಹ ಭಾವ ಇದರಲ್ಲಿ ತೋರಿಸಿದ್ದಾರೆ ಅಂದರೆ, ವಸುದೇವ ಉವಾಚ ಭ್ರಾತರೇಶ ಕೃತಃ ಪಾಶಃ ನೃಣಾಂ ಯಃ ಸ್ನೇಹ ಸಂಹಿತಃ ತಂ ದುಸ್ತ್ಯಜಮಹಂ ಮನ್ಯೆ ಶೂರಾಣಾಮಪಿ ಯೋಗಿನಾಂ. ಭ್ರಾತಃ ಸಂಬೋಧನೆ. ನೃಣಾಂ ಯಃ ಈಶಕೃತಃ ಸ್ನೇಹ ಸಂಹಿತಃ ಪಾಶಃ ಶೂರಾಣಾಂ ಯೋಗಿನಾಮಪಿ ತಂ ದುಸ್ತ್ಯಜಂ ಅಹಂ ಮನ್ಯೆ. ಭ್ರಾತಃ ಸೋದರನಾದ ನಂದನೆ, ನೃಣಾಂ ಈ ಮನುಷ್ಯರಿಗೆ ಯಾವ ಈಶಕೃತಃ ಪಾಶಃ ಈಶ್ವರನಿಂದ ನಿರ್ಮಿಸಲ್ಪಟ್ಟಂತಹ ಒಂದು ಪಾಶ ಅಂದ್ರೆ ಪ್ರೇಮ ಬರಣ. ಯಾವುದದು? ಸ್ನೇಹ ಸಂಹಿತ. ಸ್ನೇಹ ಎನ್ನುವ ಹೆಸರಿನ ಒಂದು ಪಾಶ ಈಶ್ವರನೇ ಮಾಡಿಬಿಟ್ಟಿದ್ದಾನೆ. ಅದರಿಂದ ನಮ್ಮೆಲ್ಲರನ್ನು ಕಟ್ಟಾಕ್ಬಿಟ್ಟಿದ್ದಾನೆ. ಆ ಪಾಶವನ್ನ ಬಿಡಿಸ್ಕೊಳ್ಳೋದಕ್ಕೆ ಶೂರಾಣಾಂ ಯೋಗಿನಾಂ ಅಪಿ, ಶೂರರಾದವರಿಗೂ ಅತ್ಯಂತ ಶೂರರು ತಾವು ಏನ್ ಬೇಕಾದ್ರೂ ನಾನು ಬಂಧನ ಬಿಡಿಸ್ಕೊಳ್ಬಲ್ಲೆ ಎನ್ನುವರಿಗೂ, ಯೋಗಿನಾಮಪಿ ಯೋಗಿಗಳಿಗೂ ಸಹ ವಿಶೇಷ ತಂ ದುಸ್ತ್ಯಜಂ ಅಹಂ ಮನ್ಯೆ. ಅದನ್ನ ಆ ಪಾಶದಿಂದ ಮುಕ್ತರಾಗೋದಿಕ್ಕೆ ಬಿಡಿಸಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು ನನ್ನ ಅಭಿಪ್ರಾಯ. ಇದು ಪರಮೇಶ್ವರನೇ ನಮ್ಮನ್ನೆಲ್ಲ ಒಂದು ಬಂಧನದಲ್ಲಿ ಸಿಲುಕಿಸಿ ಬಿಟ್ಟಿದ್ದಾನೆ. ಸ್ನೇಹ ಎನ್ನುವ ಒಂದು ಬಂಧನದಲ್ಲಿ ಅದು ಎಂತಹ ಶೂರರಾಗಿರ್ಲಿ ಅವರು, ಅಥವಾ ಯೋಗ ನಿಷ್ಠರಾದಂತಹ ಯೋಗಿಗಳೇ ಆಗಿರ್ಲಿ, ಅವರಿಗೂ ಸಹ ಈ ಪಾಶದಿಂದ ಮುಕ್ತರಾಗೋದು ಕಷ್ಟ, ಸಾಧ್ಯ ಇಲ್ಲ ಅನ್ನೋದೇ ನನ್ನ ಅಭಿಪ್ರಾಯ ಅಂತ ಹೇಳಿ ವಿಶೇಷವಾಗಿ ಅವನ ಬಗ್ಗೆ ತನ್ನ ಭಾವವನ್ನು ಪ್ರಕಟಪಡಿಸ್ತಾನೆ. ಅಸ್ಮಾಸು ಅಪ್ರತಿಕಲ್ಪೇಯಂ ಯತ್ಕೃತಾಗ್ನೇಷು ಸತ್ತಮೈಃ ಮೈತ್ರ್ಯರ್ಪಿತ ಫಲಾವಾಪಿ ನ ನಿವರ್ತೇತ ಕರ್ಹಿಚಿತ್. ಸತ್ತಮೈಃ ಯಜ್ಞೇಷು ಅಸ್ಮಾಸು ಯತ್ಕೃತ ಇಯಂ ಅಪ್ರತಿಕಲ್ಪ ಮೈತ್ರ್ಯರ್ಪಿತ ಫಲಾವಾಪಿ ಕರ್ಹಿಚಿತ್ ನ ನಿವರ್ತೇತ. ಅಲ್ಲ, ಇದು ಸ್ವಲ್ಪ ತಪ್ಪಾಯ್ತು ನಾನು ಹೇಳಿದ್ದು. ಸತ್ತಮೈಃ ಅಸ್ಮಾಸು ಕೃತಾಗ್ನೇಷು ಅಸ್ಮಾಸು ಯತ್ ಇಯಂ ಅಪ್ರತಿಕಲ್ಪ. ಕ್ಷಮಿಸಿ, ನಾನು ಯತ್ಕೃತ ಅಂತ ಬಿಡಿಸ್ಬಿಟ್ಟೆ, ತಪ್ಪು. ಅಕೃತಾಗ್ನೇಷು ಅಸ್ಮಾಸು ಇಯಂ ಅಪ್ರತಿಕಲ್ಪ ಮೈತ್ರ್ಯರ್ಪಿತ ಅಫಲಾ ಅಪಿ ಕರ್ಹಿಚಿತ್ ನ ನಿವರ್ತೇತ. ಅಂದ್ರೆ ಈಶ್ವರ ಕೃತವಾದಂತಹ ಇದು ಬಂಧನ ಅನ್ನೋದು ಹೇಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಸತ್ತಮೈ ಅತ್ಯಂತ ಯೋಗ್ಯರಾದಂತಹ ನಿಮ್ಮಿಂದ ಕೃತಾಗ್ನೇಷು ಗಮನಿಸಿ, ಕೃತ ಅಜ್ಞ ಅಂತ ಸ್ವಲ್ಪ ಹೊಸತಾದ ರೀತಿಯ ಶಬ್ದವನ್ನು ಬಳಸ್ಬಿಟ್ಟಿದ್ದಾರೆ, ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಮಾಡಿದ್ದನ್ನ ಕೃತ ಅಂದ್ರೆ ಮಾಡಿದ್ದನ್ನ ಸ್ಮರಿಸುವವರು, ಕೃತಾಜ್ಞೇಷು ಅಂದ್ರೆ ಕೃತ ಅಜ್ಞ ಮಾಡಿದ್ದನ್ನ ಸ್ಮರಿಸದೇ ಇರುವವರು. ಅಂತಹ ಅಸ್ಮಾಸು ನಮ್ಮಲ್ಲಿ ಯತ್ ಇಯಂ ಅಪ್ರತಿಕಲ್ಪ ಯಾವ ನೀವು ತೋರಿಸಿದಂತಹ ಅನುಪಮವಾದಂತಹ ಮೈತ್ರಿ ಅರ್ಪಿತ ಈ ರೀತಿಯಾದಂತಹ ಸ್ನೇಹವನ್ನ ನಮಗೆ ತೋರಿಸಿದರೋ ಅದು ಅಫಲಾವಾಪಿ, ಅದು ಇನ್ನೊಂದು ಉಪಕಾರವನ್ನ ಹೊಂದದೇ ಇದ್ರೂ ಸಹ, ಪ್ರತ್ಯುಪಕಾರವನ್ನ ಬಯಸದೇ ಇದ್ರೂ ಸಹ, ಕರ್ಹಿಚಿತ್ ಎಂದಿಗೂ ಸಹ ನ ನಿವರ್ತೇತ, ಅದು ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಅಂದ್ರೆ ಹೇಳೋದು, ನಾವು ಮಾಡಿದ ಉಪಕಾರವನ್ನ ಸ್ಮರಿಸದೇ ಇರೋರಾಗ್ಬಿಟ್ವಿ. ಮುಂದೆ ಹೇಳ್ತಾರೆ, ಯಾಕೆ ಅಂದ್ರೆ ನಮ್ಮಲ್ಲಿ ಆಗ ಆ ರೀತಿಯಾದಂತಹ ಅವಸ್ಥೆ ಇತ್ತು. ನಿಮ್ಮ ಹತ್ರ ನಾನು ಮಕ್ಕಳನ್ನ ಬಿಟ್ಟೆ, ನೀವನ್ನ ಬೆಳೆಸಿದ್ರೆ ಅದ್ರ ಬಗ್ಗೆ ನಾನು ಯಾವ ರೀತಿಯ ಕೃತಜ್ಞ ಭಾವವನ್ನು ತೋರಿಸಿಲ್ಲ. ಆದ್ರೆ ನೀವು ಅತ್ಯಂತ ಉತ್ತಮರಾದವರು, ಸತ್ತಮ ಅದು ಬೇರೆ, ಸಜ್ಜನರಲ್ಲಿ ಅತ್ಯಂತ ಶ್ರೇಷ್ಠರಾದಂತಹ ನಿಮ್ಮಿಂದ ಏನೂ
ಉಪಕಾರವನ್ನ ಸ್ಮರಿಸದೇ ಇರುವಂತಹ ನಮ್ಮ ವಿಷಯದಲ್ಲಿ ಈ ರೀತಿಯಾಗಿ ನೀವು ಅನುಪಮವಾದಂತಹ ಅನುಪಮವಾದಂತಹ ಮೈತ್ರಿಯನ್ನ ನೀವು ನಮ್ಮಲ್ಲಿ ಪ್ರಕಟಪಡಿಸಿದ್ದರಲ್ಲ, ಅದು ಪ್ರತ್ಯುಪಕಾರ ರಹಿತವಾಗಿದ್ರೂ ಸಹ ಎಂದಿಗೂ ಅದು ನಮ್ಮನ್ನ ಬಿಟ್ಟು ಆ ಸಂಬಂಧ ಹೋಗೋದಿಲ್ಲ. ಅದಕ್ಕೆ ಹಿಂದೆ ಹೇಳಿದ್ದು, ಇದು ಈಶ್ವರ ಕೃತವಾದಂತಹ ಪಾಶ. ಅದು ಯಾವುದೇ ಕಾರಣಕ್ಕೂ ಸಹ ಇವರು ನಮಗೆ ಏನೋ ಉಪಕಾರ ಮಾಡಿಲ್ಲ, ನಮ್ಮ ಉಪಕಾರವನ್ನು ಸ್ಮರಿಸಿಲ್ಲ ಎನ್ನುವ ಭಾವನೆಯನ್ನ ನೀವು ಇಟ್ಟುಕೊಳ್ಳದೆ ನಮ್ಮ ಬಗ್ಗೆ ಯಾವ ರೀತಿಯಾಗಿ ಮೈತ್ರಿಯನ್ನು ತೋರಿಸಿದರೋ ಅದು ಅತ್ಯಂತ ಸಾದೃಶ್ಯವಿಲ್ಲದೆ ಇರುವಂತಹ ಪ್ರೀತಿ. ಇನ್ನೊಂದು ಉಪಕಾರವನ್ನು ಬಯಸದೇ ಇರುವಂತಹ ಪ್ರೀತಿಯನ್ನು ನೀವು ತೋರಿಸಿಬಿಟ್ರೆ ಅದು ನಿಮ್ಮ ಸಂಬಂಧವನ್ನ ಎಂದಿಗೂ ಸಹ ದೂರ ಮಾಡೋದಿಲ್ಲ. ಅದು ಅಚಲವಾಗಿಯೇ ಇರುತ್ತೆ ಅಥವಾ ಇರಲಿ. ಯಾಕೆ ಅಂದ್ರೆ ಪ್ರಾಗಕಲ್ಪಾಚ್ಚ ಕುಶಲಂ ಭ್ರಾತರ್ವೋ ನಾಚರಾಮಹಿ ಅಧುನಾ ಶ್ರೀಮದಾಂಧಾಕ್ಷಾಃ ನ ಪಶ್ಯಾಮಃ ಪುರಸ್ತತಃ. ಭ್ರಾತಃ ಪ್ರಾಕ್ ಅಕಲ್ಪಾತ್ ವಹ ಕುಶಲಂ ನ ಆಚರಾಮ ಅಧುನಾ ಶ್ರೀಮದಾಂಧಾಕ್ಷಾಃ ಪುರಃ ಸತಃ ನ ಪಶ್ಯಾಮಃ. ಪ್ರಾತಃ ಸಹೋದರನೇ, ಪ್ರಾಕ್ ಹಿಂದೆ, ಅಕಲ್ಪಾತ್ ನಮಗೆ ಯಾವ ರೀತಿಯ ಸಾಮರ್ಥ್ಯವೂ ಇಲ್ಲದೆ ಇರುವುದರಿಂದ, ವಹ ನಿಮಗೆ, ಕುಶಲಂ ಒಳ್ಳೆಯದನ್ನ, ನ ಆಚರಣೆ ಯಾವ ರೀತಿಯ ಕುಶಲವನ್ನು ನಿಮಗೆ ಒಳ್ಳೆಯದನ್ನು ನಾವು ನಿಮಗಾಗಿ ಮಾಡಲಿಲ್ಲ. ಈಗ ನಮಗೆ ಯಾವ ತೊಂದರೆನೂ ಇಲ್ಲ, ಶತ್ರುಗಳಿಂದ ಮುಕ್ತರಾದ ಐಶ್ವರ್ಯವೂ ಇದೆ. ಅಧುನ ಈಗ ಶ್ರೀಮದಾಂಧಾಕ್ಷ ಐಶ್ವರ್ಯ ಮದದಿಂದ ಕುರುಡರಾದಂತಹ ನಮಗೆ ಪುರಃ ಸತಃ ಎದುರಿಗಿರುವಂತಹ ವ್ಯಕ್ತಿಗಳು ಸಹ ಅವರೂ ಸಹ ನ ಪಶ್ಯಾಮಃ ಕಾಣಿಸ್ತಾ ಇಲ್ಲ. ಆಗ ಸಾಮರ್ಥ್ಯ ಇರಲಿಲ್ಲ, ಹಾಗಾಗಿ ನಾವು ನಿಮಗೆ ಯಾವ ರೀತಿಯ ಉಪಕಾರವನ್ನು ಸಹ ಮಾಡಲಿಲ್ಲ. ಆದರೆ ಈಗ ಐಶ್ವರ್ಯದ ಮದ ಬಂದ್ಬಿಟ್ಟಿದೆ ನಿಮಗೆ, ನೀವು ಮುಂದೆನೆ ಇದ್ರೂ ಸಹ ನಾವು ನಮಗೆ ನೀವು ಎದುರಿಗಿರೋದು ಕಾಣಿಸ್ತಾ ಇಲ್ಲ ಅಂದ್ರೆ ನಾವೀಗೇನು ನಿಮ್ಮನ್ನು ಈಗಲೂ ಸಹ ನಾವು ಆ ರೀತಿಯಾಗಿ ಗೌರವಿಸ್ತಾ ಇಲ್ಲ ಅಥವಾ ಆ ರೀತಿಯಾಗಿ ಸತ್ಕರಿಸ್ತಾ ಇಲ್ಲ. ಹಾಗಾಗಿ ಮಹಾರಾಜ್ಯ ಶ್ರೀರಭೂತ್ವಂ ಸಹ ಶ್ರೇಯಸ್ ಕಾಮಸ್ಯ ಮಾನದ ಸ್ವಜನಾನುತ ಬಂಧೋನ್ವಾ ನ ಪಶ್ಯತಿ ಯಯಾ ಅಂಧಧೃಕ್. ಮಾನದ ಶ್ರೇಯಸ್ಕಾಮಸ್ಯ ಪುಂಸಃ ರಾಜ್ಯಶ್ರೀಹಿ ಮಾ ಅಭೂತ್. ಅಭೂತ್ ಅಂತ ಅಡಾಗಮ ಹಾಕ್ಬಿಟ್ಟಿದ್ದಾರೆ, ಹಾಕ್ಬಾರ್ದಾಗಿತ್ತು, ಮಾ ಅಭೂತ್ ಇರ್ಬೇಕಾಯ್ತು. ಆಶತ್ವ ತಿಟ್ಕೋಬೇಕು. ಯಯ ಅಂಧದೃಕ್ ಸ್ವಜನಾನ್ ಉತ ಬಂಧೂನ್ವಾ ನ ಪಶ್ಯತಿ. ಮಾನವನ್ನೇ ಪ್ರಧಾನ ಎಂದು ಭಾವಿಸಿರುವಂತಹ ನಂದನೆ ಶ್ರೇಯಸ್ಕಾಮಸ್ಯ ಶ್ರೇಯಸ್ಸನ್ನ ಬಯಸುವಂತಹ ವ್ಯಕ್ತಿಗೆ, ಪುಂಸಃ ವ್ಯಕ್ತಿಗೆ, ರಾಜ್ಯಶ್ರೀ ರಾಜ್ಯ ಸಂಪತ್ತು ಅಥವಾ ದೊಡ್ಡ ಸಂಪತ್ತು ಮಾಭೂತ್ ಬರಬಾರದು. ಯಾಕೆ ಅಂದ್ರೆ ಯಾವ ಆ ಐಶ್ವರ್ಯದಿಂದ ಅಂಧದೃಕ್ ಕುರುಡಾದವನಾಗಿ ಅಂದ್ರೆ ದೃಷ್ಟಿಯನ್ನು ಕಳೆದುಕೊಂಡವನಾಗಿ, ಸ್ವಜನಾನ್ ತಮ್ಮವರನ್ನ, ಉತ ಅಷ್ಟೇ ಅಲ್ಲದೆ ಬಂಧೂನ್ವಾ ಸ್ನೇಹಿತರನ್ನ, ಬಂಧುಗಳನ್ನು ಸಹ ಅವನು ನ ಪಶ್ಯತೆ ನೋಡುವುದಿಲ್ಲ. ಗೌರವಾರ್ಹನಾದ ನಂದನೆ ಶ್ರೇಯಸ್ಸನ್ನ ಬಯಸುವಂತಹ ವ್ಯಕ್ತಿ ಯಾವತ್ತೂ ಸಹ ದೊಡ್ಡ ಐಶ್ವರ್ಯವನ್ನ ಹೊಂದಬಾರದು. ಯಾಕೆ ಅಂದ್ರೆ ಆ ಐಶ್ವರ್ಯ ಬಂದ ತಕ್ಷಣ ಅವನಿಗೆ ಯಾರು ಕಾಣೋದೇ ಇಲ್ಲ, ಕುರುಡಾಗಿ ಬಿಡುತ್ತಾನೆ. ಅಂದ್ರೆ ಯಾರನ್ನ ನೋಡ್ಬೇಕಾಗಿತ್ತೋ ಅವ್ರು ನೋಡಲ್ಲ ಅಂದ್ರೆ ಕುರುಡಾದವನು ಅಂತ ಅರ್ಥ. ಆಗ ಅವನು ಸ್ವಜನರನ್ನ, ಸ್ನೇಹಿತರನ್ನ ಯಾರನ್ನೂ ಸಹ ಅವನು ನೋಡೋದೇ ಇಲ್ಲ, ಅವನಿಗೆ ಕಾಣಿಸೋದು ಇಲ್ಲ. ಅವರು ಶ್ರೀಶುಕವಾಚ ಏವಂ ಸಹೃದ ಶೈಥಿಲ್ಯ ಚಿತ್ತ ಆನಕದುಂದುಭಿಃ ರುರೋಧ ತತ್ಕೃತಾಂ ಮೈತ್ರೀಂ ಸ್ಮರನ್ ಅಶ್ರುವಿಲೋಚನಃ. ಹೀಗೆ ಹೇಳ್ತಾ ಅವನ ಮನಸ್ಸು ತುಂಬಿ ಬಂದ್ಬಿಡ್ತು. ಏವಂ ಸೌಹೃದ ಶೈಥಿಲ್ಯ ಚಿತ್ತ ಆನಕದುಂದುಭಿಃ ತತ್ಕೃತಾಂ ಮೈತ್ರೀಂ ಸ್ಮರನ್ ಅಶ್ರುವಿಲೋಚನಃ ರುರೋಧ. ಏವಂ ಹೀಗೆ ಸೌಹೃದ ಶೈಥಿಲ್ಯ ಚಿತ್ತ, ಅವನ ಮೇಲಿನ ಆ ಸ್ನೇಹದಿಂದ ಅಂದ್ರೆ ಅವನು ತನಗೆ ಮಾಡಿದಂತಹ ಉಪಕಾರ ಸ್ಮರಣೆಯನ್ನು ಮಾಡ್ತಾ ಅವನ ಮನಸ್ಸು ಒಂದು ರೀತಿಯಾದಂತಹ ಶಿಥಿಲತೆಯನ್ನು ಹೊಂದಿಬಿಡ್ತು.
ಅಂದ್ರೆ ನಾನೇನು ಇವನಿಗೆ ಮಾಡಿಲ್ವಲ್ಲ ಎನ್ನುವಂತಹ ಭಾವ ಬಂದು ಆನೆಗದೊಂದು ಬಿಗಿ ವಸುದೇವನು ತತ್ಕೃತ ಮೈತ್ರಿ ಆ ನಂದಗೋಪನಿಂದ ಆದಂತಹ ಆ ಸ್ನೇಹ ಮೈತ್ರಿ ಸ್ನೇಹವನ್ನ ಸ್ಮರಣೆ ಮಾಡ್ತಾ ಅಶ್ಲೋಚನ ಕಣ್ಣಲ್ಲಿ ನೀರು ತುಂಬಿದವನಾಗಿ ರುರೋದ ಜೋರಾಗಿ ಹತ್ತು ಬಿಟ್ಟ. ಅಂದ್ರೆ ತಮ್ಮಿಬ್ಬರ ಸ್ನೇಹದಲ್ಲಿ ಶೈಥಿಲ್ಯ ಉಂಟಾಯಿತು ಎನ್ನುವ ಭಾವ ಅವನ ಮನಸ್ಸಿಗೆ ಬಂದು ಬಿಡ್ತು. ಆ ಭಾವವನ್ನು ಹೊಂದಿದಂತಹ ವಸುದೇವ ಹಿಂದಿನ ಅವನ ಉಪಕಾರಗಳನ್ನೆಲ್ಲ ಸ್ಮರಣೆ ಮಾಡ್ತಾ ಜೋರಾಗಿ ಗಡಗಡನೆ ಹತ್ತು ಬಿಟ್ಟ. ಎಂತಹ ಭಾವ ಅಂದ್ರೆ ಮನಸ್ಸಿನಿಂದ ಬಂದಂತಹ ಮಾತುಗಳು ಅನ್ನೋದು ವಿಶೇಷ. ನಂದಸ್ತು ಸಖ್ಯು ಪ್ರೇಕೃತ್ ಪ್ರೇಮ್ನಾ ಗೋವಿಂದ ರಾಮಯೋ ಅಧ್ಯಶ್ವ ಇತಿ ಮಾಸಾಸ್ತ್ರೈನ ಯದುಭಿಃ ಮಾನಿತೋ ವಸತ್. ಸಖ್ಯು ಪ್ರಿಯಕೃತ್ ನಂದಃ ತು ಗೋವಿಂದ ರಾಮಯೋ ಪ್ರೇಮ್ನ ಅತ್ಯಶ್ವಃ ಇತಿ ಯದುಭಿಃ ಮಾನಿತಃ 3 ಮಾಸಾನ್ ಅಭೂತ್. ಸಖ್ಯು ಗೆಳೆಯನಾದ ವಸುದೇವನಿಗೆ ಪ್ರಿಯಕೃತ್ ಸಂತೋಷವಾಗಲಿ ಎನ್ನುವ ಭಾವವನ್ನು ಹೊಂದಿದ ನಂದಸ್ತು ನಂದಗೋಪನಾಥರು ಅಷ್ಟೇ ಇಲ್ಲ, ಗೋವಿಂದ ರಾಮಯೋ ಪ್ರೇಮ್ನ ಬಲರಾಮ ಮತ್ತು ಕೃಷ್ಣರ ಮೇಲೆ ಇರುವಂತಹ ಪ್ರೀತಿನಿಂದಲೂ ಸಹ ಅದ್ಯ ಶ್ವಃ ಇದ್ದೆ ಇವತ್ತು ಹೋಗ್ಬೇಕು ನಾಳೆ ಹೋಗ್ಬೇಕು ಅಂತ ಯದುಭಿಃ ಮಾನಿತಃ ಆ ಯಾದವರಿಂದೆಲ್ಲರಿಂದಲೂ ಸಹ ಸತ್ಕಾರವನ್ನು ಪಡೀತಾ 3 ಮಾಸಾನ್ ಅಂತ 3 ತಿಂಗಳುಗಳು ಅಲ್ಲಿಗೆ ಕಳೆದು. ಇವತ್ತು ಹೋದ್ರಾಯ್ತು ನಾಳೆ ಹೋದ್ರಾಯ್ತು ಅಂತ ಬಂದವರು ಆದವರು ಸಹ ಅವರನ್ನ ಹಾಗೆ ಹೇಳ್ತಾ ಇದ್ರು. ಅವರೆಲ್ಲರೂ ಸಹ ಅತ್ಯಂತ ಆನಂದದಿಂದ ಸತ್ಕಾರ ಮಾಡ್ತಾ ಇದ್ರು. ಹೀಗೆ ಇವತ್ತು ನಾಳೆ ಅಂತ 3 ತಿಂಗಳು ಹೋಯ್ತು. ಆರಂಭದಲ್ಲಿ ಸ್ನೇಹಿತನ ಮನಸ್ಸಿಗೆ ವೇದನೆ ಆಗಬಾರದು ಅನ್ನೋ ಉದ್ದೇಶದಿಂದ ಇರೋದಕ್ಕೆ ಬಯಸಿದ ನಂದ. ಅಷ್ಟೇ ಅಲ್ಲ, ಬಲರಾಮ ಕೃಷ್ಣರು ಸಹ ಬಹಳ ದಿನಗಳ ಮೇಲೆ ಹೆಕ್ಕೆಗೊಂಡ ಅವರ ಮೇಲಿನ ಪ್ರೀತಿಯೂ ಕಾರಣ ಆಗಿತ್ತು. ಅದು ಬೆಳೀತಾ 3 ತಿಂಗಳವರೆಗೂ ಹೋಯ್ತು. ತತಃ ಕಾಮೈ ಪೂರ್ಯಮಾಣಃ ಸೌರಜಃ ಸಹ ಬಾಂಧವಃ ಪರಾರ್ಧ್ಯಾಭರಣ ಕ್ಷೋಮ ನಾನಾನರ್ಘ್ಯ ಪರಿಚ್ಛದೈಃ. ತತಃ ಪರಾರ್ಧ್ಯಾಭರಣ ಕ್ಷೋಮ ನಾನಾನರ್ಘ್ಯ ಪರಿಚ್ಛದೈಃ ಕಾಮೈಃ ಪೂರ್ಯಮಾಣಃ ಸೌರಜಃ ಸಹ ಬಾಂಧವಃ. ತತಃ ಬಳಿಕ ಪರಾರ್ಧ್ಯ ಆಭರಣ ಕ್ಷೋಮ ನಾನಾ ಅನರ್ಘ್ಯ ಪರಿಚ್ಛದೆ. ಪರಾರ್ಧ್ಯ ಅಂದ್ರೆ ಅಮೂಲ್ಯವಾದಂತಹ ಆಭರಣ, ಕ್ಷೋಮ ಪಟ್ಟೆ ವಸ್ತ್ರ, ನಾನಾ ಅನರ್ಘ್ಯ ಪರಿಚ್ಛದೈಹಿ ಬೆಲೆ ಬಾಳುವಂತಹ ವಸ್ತುಗಳಿಂದ ಕಾಮೈಹಿ ಅಂದ್ರೆ ತಮ್ಮ ಇಚ್ಛೆಗಳನ್ನೆಲ್ಲ ಪೂರೈಸಿಕೊಂಡು ಪೂರ್ಯಮಾನ ತೆಗೆದುಕೊಂಡು ಸೌರಜ ಪ್ರಜವಾಸಿಗಳ ಜೊತೆಗೆ ಸಹ ಬಾಂಧವ ಬಂಧುಗಳ ಜೊತೆಗೆ ವಸುದೇವೋಗ್ರಸೇನಾಭ್ಯಾಂ ಕೃಷ್ಣೋದ್ಧವ ಬಲಾದಿಭಿಃ ದತ್ತಮಾದಾಯ ಪಾರಿಬರ್ಹಂ ಯಾಪಿತೋ ಯದುಭಿಃ ಯಯೌ. ಇದೆಲ್ಲವನ್ನು ಅವನಿಗೆ ಕೊಟ್ಟು ತೋರಿಸಿದ್ಮೇಲೆ ವಸುದೇವ ಉಗ್ರಸೇನಾಭ್ಯಾಂ ಕೃಷ್ಣೋದ್ಧವ ಬಲಾದಿಭಿಃ ದತ್ತಂ ಪಾರಿಬರ್ಹಂ ಆದಾಯ ಯದುಭಿಃ ಯಾಪಿತಃ ಯಯೌ. ಅಂದ್ರೆ ಇಷ್ಟೆಲ್ಲ ಒಳ್ಳೊಳ್ಳೆಯ ಅವರಿಗೆ ಉಡುಗೊರೆಯನ್ನ ಕೊಟ್ಟು ಅಂದ್ರೆ ಅತ್ಯಂತ ಅಮೂಲ್ಯವಾದಂತಹ ಆಭರಣಗಳು, ಉತ್ತಮವಾದಂತಹ ಬಟ್ಟೆ ವಸ್ತ್ರ, ಬೆಲೆ ಬಾಳುವಂತಹ ವಸ್ತುಗಳಿಂದ ಅವನಿಗೆ ಸತ್ಕಾರ ಮಾಡಿ ಅವನು ಎಲ್ಲರ ಜೊತೆಗೆ ಅವನನ್ನು ಸತ್ಕಾರ ಮಾಡಿದ್ರು. ಪ್ರತಿಯೊಬ್ಬರಿಗೂ ಸಹ ಆ ರೀತಿಯಾದಂತಹ ಬಳುವಳಿಗಳನ್ನೆಲ್ಲ ಕೊಟ್ಟು ವಸುದೇವ ಉಗ್ರಸೇನಾಭ್ಯ ವಸುದೇವ ಮತ್ತು ಉಗ್ರಸೇನ ಅವರಿಬ್ಬರಿಂದಲೂ ಕೃಷ್ಣ ಉದ್ಧವ ಬಲಾದಿಭಿಃ ಶ್ರೀಕೃಷ್ಣ ಉದ್ಧವ ಮತ್ತು ಬಲರಾಮರು ಇವರುಗಳಿಂದಲ್ಲ ಮತ್ತೆ ದತ್ತಂ ಕೊಟ್ಟಂತಹ ಪಾರಿಬರ್ಹಂ ವಿಶೇಷವಾದಂತಹ ಮರ್ಯಾದೆಯನ್ನ ಆದಾಯ ತೆಗೆದುಕೊಂಡು ಯದುಭಿಃ ಯಾಪಿತಃ ಅವರೆಲ್ಲರಿಂದಲೂ ಸಹ ಬೇಡ್ಕೊಂಡು ಯಯೌ ತನ್ನ ಗೋಕುಲಕ್ಕೆ ಹೊರಟ. ಬಂದವರೆಲ್ಲರೂ ಸಹ ಅವ್ರು ಬಂದಿದ್ದು ಮೊದಲು ಕೊಟ್ಟಿದ್ದು ಅಷ್ಟೇ ಅಲ್ಲದ ಇವರೆಲ್ಲರೂ ಸಹ ತಮ್ಮ ವಿಶೇಷವಾದಂತಹ ಪ್ರೀತಿಯನ್ನ ಉಡುಗೊರೆಗಳ ಮೂಲಕ ಕೊಟ್ಟು ಅವರೆಲ್ಲರನ್ನು ಸಂತೋಷಪಡಿಸಿದರು. ಎಲ್ಲರಿಂದಲೂ ಸಹ ಸತ್ಕಾರ ಹೊಂದಿದಂತಹ ನಂದ ಅವರಿಂದ ಬೇಡ್ಕೊಂಡು ಹೊರಟ. ನಂದೋ ಗೋಪಾಶ್ಚ ಗೋಪ್ಯಶ್ಚ ಗೋವಿಂದ ಚರಣಾಂಬುಜೆ ಮನಃ ಕ್ಷಿಪ್ತಂ ಪುನರ್ಹರ್ತುಂ ಅನೀಶಾಃ ಮಥುರಾಂ ಯಯೌ. ನಂದಃ ಗೋಪಾಃ ಗೋಪ್ಯಃ ಚ ಗೋವಿಂದ ಚರಣಾಂಬುಜೆ ಕ್ಷಿಪ್ತಂ ಮನಃ ಪುನಃ ಹರ್ತುಂ ಅನೇಶಾಃ
ಮಥುರಾ ನೇಹೋ ನಂದನ ಗೋಪಾಲಕರು ಗೋಪ್ಯ ಗೋಪಿಯರು ಗೋವಿಂದ ಚರಣಾಂಬುಜೆ ಪರಮಾತ್ಮನ ಕೃಷ್ಣನ ಪಾದದ ಕಮಲದಲ್ಲಿ ಕ್ಷಿಪ್ತಂ ಇಡಲ್ಪಟ್ಟಂತಹ ಮನಸ್ಸನ್ನ ಪುನಃ ಮತ್ತೆ ತೆಗೆದುಕೊಳ್ಳಲು ಸಾಧ್ಯವಾಗದೆ ಅನೇಶಾಹ ಅಸಮರ್ಥರಾಗಿ ಮಥುರಾ ನೇಹೋಂ ಮಥುರೆಗೆ ಹಿಂದಿರುಗಿದರು. ಎಷ್ಟೇ ಆದ್ರೂ ಸಹ ಅವನ ಪಾದ ಗಮನದಲ್ಲಿ ಇಟ್ಟಂತಹ ಮನಸ್ಸನ್ನ ಮತ್ತೆ ತೆಗೆದುಕೊಳ್ಳಕ್ ಆಗ್ಲೇ ಇಲ್ಲವಂತೆ. ಅಂದ್ರೆ ಅವನಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸಿ ಆದರೂ ಬಹಳ ಹಿಂಸೆಯಿಂದಲೇ ಮಥುರೆಗೆ ಹಿಂದಿರುಗಿದರು. ಅವನನ್ನೇ ನೆನ್ಕೊಳ್ತಾನೆ. ಬಂಧುಷು ಪ್ರತಿಯಾತೇಷು ವೃಷ್ಣಯಃ ಕೃಷ್ಣದೇವತಾಃ ವೀಕ್ಷ್ಯ ಪ್ರಾವೃಷಮಾಸನ್ನಾಂ ಯಯುಃ ದ್ವಾರವತೀಂ ಪುನಃ. ಕೃಷ್ಣದೇವತಾಃ ವೃಷ್ಣಯಃ ಬಂಧುಷು ಪ್ರತಿಯಾತೇಷು ಆಸನ್ನಾಂ ಪ್ರಾವೃಷಂ ವೀಕ್ಷ್ಯ ಪುನಃ ದ್ವಾರವತೀಂ ಜಯುಃ. ಕೃಷ್ಣದೇವತಾಃ ವೃಷ್ಣಯಃ ಕೃಷ್ಣನನ್ನೇ ದೇವತೆ ಪರಮಾತ್ಮ ಎಂದು ಭಾವಿಸಿದಂತಹ ವೃಷ್ಣಯಃ ಯಾದವರು ಬಂಧುಷು ಪ್ರತಿಯಾತೇಷು ಬಂಧುಗಳೆಲ್ಲರೂ ಸಹ ತೆರಳಿದ ಮೇಲೆ ಆಸನ್ನಾಂ ಪ್ರಾವೃಷಂ ವೀಕ್ಷ್ಯ ಹತ್ತಿರ ಬಂದಂತಹ ಮಳೆಗಾಲವನ್ನ ವೀಕ್ಷ್ಯ ಗಮನಿಸಿ ಪುನಃ ಮತ್ತೆ ದ್ವಾರವತಿ ದ್ವಾರಕಾ ಪಟ್ಟಣಕ್ಕೆ ಎಲ್ಲರೂ ಹಿಂದಿರುಗಿದರು. ಬಂದಂತರೆಲ್ಲರೂ ಸಹ ಹೋದರು. ಕೃಷ್ಣನನ್ನೇ ಆರಾಧ್ಯ ದೈವ ಅಂತ ಭಾವಿಸಿದಂತಹವರು ಯಾದವರು ಮಳೆಗಾಲ ಸಮೀಪ ಬಂತು ಎಂಬುದನ್ನ ಗಮನಿಸಿ ಎಲ್ಲರೂ ದ್ವಾರಕೆಗೆ ಹಿಂತಿರುಗಿದರು. ಜನೇಭ್ಯಃ ಕಥಯಾಂಚಕ್ರುಭು ಯದುದೇವ ಮಹೋತ್ಸವಂ ಯದಾ ತೀರ್ಥಯಾತ್ರಾಯಾಂ ಸಂದರ್ಶನಾದಿಕಂ. ಜನೇಭ್ಯಃ ಯದುದೇವ ಮಹೋತ್ಸವಂ ತೀರ್ಥಯಾತ್ರಾಯಾಂ ಯತ್ ಸಂದರ್ಶನಾದಿಕಂ ಆಸೀತ್ ತತ್ಸರ್ವಂ ಕಥಯಾಚಕ್ರು. ದ್ವಾರಕಾ ಪಟ್ಟಣಕ್ಕೆ ಬಂದ ಮೇಲೆ ಅಲ್ಲಿರುವಂತಹ ಜನರಿಗೆ ಇಲ್ಲಿ ನಡೆದ ಎಲ್ಲ ವಿಷಯಗಳನ್ನ ಹೇಳಿದರು. ಜನೇಭ್ಯಃ ದ್ವಾರಕಾ ನಗರದ ಜನರಿಗೆ ಯದುದೇವ ಮಹೋತ್ಸವಂ ವಸುದೇವನು ಮಾಡಿದಂತಹ ಯಾಗದ ಉತ್ಸವ ಅಷ್ಟೇ ಅಲ್ಲ ತೀರ್ಥಯಾತ್ರಾಯಾಮ್ ಆ ಯಾತ್ರೆಯ ಸಂದರ್ಭದಲ್ಲಿ ಯತ್ ಸಂದರ್ಶನಾದಿಕಂ ಸ್ನೇಹ ಬಂಧುಗಳ ಸಂದರ್ಶನ ಎಲ್ಲ ರೀತಿಯ ವ್ಯವಹಾರ ಎಲ್ಲವನ್ನೂ ಸಹ ಕಥೆಯ ಚಕ್ರವು ಆ ದ್ವಾರಕಾ ನಗರದ ಜನರಿಗೆ ಪ್ರಜೆಗಳಿಗೆ ಎಲ್ಲವನ್ನು ತಿಳಿಸಿ ಹೇಳಿವು. ಅಂದ್ರೆ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಉಂಟಾದಂತಹ ಸ್ನೇಹಿತರ ದರ್ಶನ ವಾರ್ತಾಲಾಪ ಮತ್ತೆ ಆ ಸಂದರ್ಭದಲ್ಲಿ ವಸುದೇವ ಮಾಡಿದಂತಹ ಯಜ್ಞದ ಮಹೋತ್ಸವ ಎಲ್ಲವನ್ನು ತಮ್ಮ ನಗರಕ್ಕೆ ಹೋದ ಮೇಲೆ ಅಲ್ಲಿರುವಂತಹ ಪ್ರಜೆಗಳಿಗೆ ಜನರಿಗೆ ಎಲ್ಲರಿಗೂ ಸಹ ಸಂತೋಷದಿಂದ ಅನೇಕ ದಿನಗಳವರೆಗೆ ಹೇಳ್ತಾ ಬಂದು. ಜನೇಭ್ಯ ಕಥಯಾಂಚಕ್ರು ಯದುದೇವ ಮಹೋತ್ಸವಂ ಯದಾ ತೀರ್ಥಯಾತ್ರಾಯಾಂ ಸಂದರ್ಶನಾದಿಕಂ. ಶ್ರೀಮದ್ಭಾಗವತೆ ಮಹಾಪುರಾಣೆ ದಶಮಸ್ಕಂಧೆ ಉತ್ತರಾರ್ಧೆ ತೀರ್ಥಯಾತ್ರಾವರ್ಣನಂ ನಾಮ ಚತುರಶೀತಿತಮೋಧ್ಯಾಯಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ನಮಸ್ಕಾರ.